ಆಯಿತು, ಇನ್ಮೇಲೆ ಕನ್ನಡದಲ್ಲೇ ವಿಡಿಯೋ ಮಾಡ್ತೇನೆ. ಹೌದಾ? ಡೈಲಿ ನಿನ್ನೆ ನಡ್ಕೊಂಡು ಬಂದು ನಾನು ವಿಡಿಯೋ ಮಾಡಿದ್ದೆ. ಹೌದಾ? ಹಾಗಾಗಿ ಏನಂದರೆ ಉಸಿರಾಟ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತಲ್ಲ, ಹಾಗಾಗಿ ಅದು ಉಸಿರು ತಗೊಳ್ಳೋವಂಥ ಒಂದು ಸಂದರ್ಭದಲ್ಲಿ ಅದು ವಿಡಿಯೋ ಒಂಥರ ಇದು ಬರ್ತಾಯಿತ್ತು, ಅಂದರೆ ಜಾಸ್ತಿ ಉಸಿರು ತಗೊಳ್ಳೋವಂಥ ಒಂದು ಶಬ್ದನೇ ಬರ್ತಾಯಿತ್ತು. ಹಾಗಾಗಿ ಇವತ್ತು ಕೂತ್ಕೊಂಡೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹೌದಾ? ಒಂದು ಸಲ ನಾನು ನಿಮಗೆ ತೋರಿಸ್ತೇನೆ. ಹೌದಾ? ಇಲ್ಲಿ ನೋಡ್ಕೊಳ್ಳಿ. ಇದು ಪೂರ ಈಗ ನಾನು ಇಲ್ಲಿ ಫಾರೆಸ್ಟಲ್ಲಿ ಇದ್ದೀನಿ, ಆದರೆ ಇಲ್ಲಿ ರೋಡ್ ಮೇಲೆ ಬಂತು, ಇಲ್ಲಿ ಕುಳಿತುಕೊಂಡು ನಾವು ವಿಡಿಯೋ ಮಾಡ್ತಾಯಿದ್ದೇನೆ. ಹೌದಾ? ಈ ಕಡೆ ಎಲ್ಲ ನೀವು ನೋಡ್ಕೋಬೋದು. ಹೌದಾ? ಇಲ್ಲಿ ನೋಡ್ಕೊಳ್ಳಿ. ಹೌದಾ? ಈಗ ನಾನು ಇವತ್ತು GDS ಅಲ್ಲಿ ಈಗ ಹೊಸದಾಗಿ ಯಾರ್ಯಾರು ಭರ್ತಿ ಆಗಿದ್ರಲ್ವ, ಯಾರಾದರೂ ಸೆಲೆಕ್ಷನ್ ಆಗಿ ಬರ್ತಾ ಇದ್ರಲ್ವ, ಅವ್ರಿಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೌದಾ? ನೋಡಿ, ಫಸ್ಟ್ ಆಫ್ ಆಲು ಇದು ಜಾಬ್ ಇದೆ ಅಲ್ವಾ, ಇದು ಅಂಡರ್ ಗೌರ್ಮೆಂಟ್ ಬರುತ್ತೆ. ಹೌದಾ? ಇದು ಗೌರ್ಮೆಂಟ್ ಅಲ್ಲ, ಅಂಡರ್ ಗೌರ್ಮೆಂಟ್ ಬರುತ್ತೆ. ಗೌರ್ಮೆಂಟ್ ಅಂಡರಲ್ಲೇ ನೀವು ವರ್ಕ್ ಮಾಡೋದು, ಅಂಡರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತೀರ. ಹೌದಾ? ಆ್ಯಕ್ಚುಲಿ ಏನಂತ ಕರೀತಾರೆ ಅಂದರೆ, ನಮಗೆ GDS ಅಂತಲೇ ಕರೀತಾರೆ, ಗ್ರಾಮೀಣ ಡಾಕ್ ಸೇವಕ್ ಅಂತಲೇ ಕರೀತಾರೆ. ಆದರೆ ನಾವು ನೀವು ಅದನ್ನು ನೋಡಿದರೆ, ಅದರ ಒಳಗಡೆ ನೀವು ಹೋಗಿ ಅದರ ಬಗ್ಗೆ ನೀವು ಓದಿದರೆ ಅವಾಗ ನಿಮ್ಗೆ ಗೊತ್ತಾಗತ್ತೆ, ಅಂದರೆ ಯಾವ ಥರ ಈ ಕೆಲಸ ಆಗತ್ತೆಪ್ಪ ನಮ್ಮಿಂದ ಅಂತ. ಏನಾಗುತ್ತೆ ಅಂದರೆ, ಆಲ್ಮೋಸ್ಟ್ ಆಲ್ ಇಲ್ಲಿ 4 ಅವರ್ ನಮ್ಮ ಡ್ಯೂಟಿ ಇರುತ್ತೆ. ಹೌದಾ? BPM ಆಗಿರ್ಬೋದು, ABPM ಆಗಿರ್ಬೋದು, ಇವನ್ನ ನಮ್ಮ ಡಾಗ್ ಸೇವಕ್ ಆಗಿರ್ಬೋದು, ಯಾರೇ ಆಗಲಿ, ಎಲ್ಲರದು 4 ಗಂಟೆನೇ ಡ್ಯೂಟಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಯಾರ್ದು ಡ್ಯೂಟಿ ಇರಲ್ಲ. ಆದರೆ ಏನಾಗುತ್ತೆ ಅಂದರೆ, ಅವರವರ ಹೈಯರ್ ಅಥಾರಿಟೀಸ್ ಯಾರು ಇರುತ್ತೆ, ಅವರವರ ಪ್ರೆಷರ್ ಇರುತ್ತೆ. ಪ್ರೆಷರ್ ಅಂದರೆ ಏನು ಅಂದರೆ, ನಮ್ಮ ಕನ್ನಡದಲ್ಲಿ ಒತ್ತಡ ಯಾವ ರೀತಿ ಇರುತ್ತೆ ಅಂದರೆ, ಪಾಲಿಸಿಗಳನ್ನು ಮಾಡ್ಬೋದು, ಪಾಲಿಸಿಗಳ ಬಗ್ಗೆ ಆಗಿರ್ಬೋದು, ಇವನ ನಮ್ಮದು ಏನಂತಾರೆ ಅದು ಜಮಾ ಪುಸ್ತಕ ಆಗಿರ್ಬೋದು, ಹೊಸ ಅಕೌಂಟ್ಗಳನ್ನು ಓಪನ್ ಮಾಡೋದಾಗಿರ್ಬೋದು, ಇದರ ಮೇಲೆ ಒತ್ತಡ ಇರುತ್ತೆ. ಹೌದಾ? ನಾನು ಇವತ್ತು ಎಲ್ಲ ಹೇಳ್ಬೇಕಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಆ ಥರ ತಿಳ್ಕೊಬೇಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತ, ಇದು ಅಂಡರಾಗಿಯೇ ಬರುತ್ತೆ. ನಿಮಗೆ 3 ವರ್ಷ ನೀವು ಇದರಲ್ಲಿ ಸರ್ವಿಸ್ ಮಾಡಬೇಕು. 3 ವರ್ಷ ನೀವು ಇದರಲ್ಲಿ ಸರ್ವಿಸ್ ಮಾಡಿದ ಮೇಲೆ ಇದರಲ್ಲಿ ಏನಾಗುತ್ತೆ ಅಂದರೆ, GDSಗೆ ಅವರಿಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರುತ್ತೆ. ಆ ಎಕ್ಸಾಮ್ಸ್ನ ನೀವು ಪಾಸ್ ಆದರೆ ಅಂತ ತಿಳ್ಕೊಳ್ಳಿ. ಆ ಎಕ್ಸಾಮ್ಸು ನಿಮ್ಮ ಕ್ವಾಲಿಫಿಕೇಷನ್ ಮೇಲೆ ಬೇಸ್ಡ್ ಇರುತ್ತೆ. ನೀವು ಯಾವ ಥರ ನಿಮ್ಮದು ವಿದ್ಯಾಭ್ಯಾಸ ಇರುತ್ತಲ್ವ, ಅದರ ಒಂದು ಮುಖಾಂತರನೇ ಅವು ಎಕ್ಸಾಮಿನೇಷನ್ ಇರ್ತವೆ. ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಈಗೆಲ್ಲ ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀತಾವಲ್ವ, ಆ ಥರನೇ ನಿಮ್ಮದು ಒಂದು ಎಕ್ಸಾಮ್ ನಡೆಯುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೀವೇನೋ ಪಾಸ್ ಆದರೆ ನೀವು ಹೈಯರ್ ಅಥಾರಿಟೀಸ್ ಆಗಿ ಹೋಗ್ಬೋದು, ಅಂದರೆ ನೀವು ಪ್ರಮೋಷನ್ ಆಗ್ತೀರ. ಹೌದಾ? ಅಂದರೆ ಮುಂದುಗಡೆ ನೀವು ಯಾವುದೇ ಒಂದು ಆಫೀಸರ್ ಆಗಿರ್ಬೋದು, ಇವನ PA ಇರ್ತಾರೆ, ಅಸಿಸ್ಟೆಂಟ್ PA ಆಗಿರ್ಬೋದು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ, ಇಲ್ಲಾಂದರೆ MTS ಆಗಿ ನೀವು ಹೋಗ್ಬೋದು. ಹೌದಾ? ಮಲ್ಟಿ ಟಾಸ್ಕಿಂಗ್ ಪೋಸ್ಟಲ್ಲಿ ನೀವು ಹೋಗ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಆದರೆ ಈಗ ಸದ್ಯದಲ್ಲಿ ಅಂದರೆ, ಈಗ ನಾವೇನು ವರ್ಕ್ ಮಾಡ್ತಾ ಇದ್ದೇವಲ್ವ, ಇದು ಒಂದು GDS ಬೇಸಲ್ಲಿ, ಇದರಲ್ಲಿ ನೋಡಿ 4 ಗಂಟೆನೇ ಡ್ಯೂಟಿ ಇರೋದು. 4 ಗಂಟೆಯಲ್ಲಿ ನೀವು ಏನೇ ಕೆಲಸ ಮಾಡ್ಕೋಬೋದು, ಅದನ್ನು ನೀವು ಮಾಡ್ಕೋಬೋದು. ಮತ್ತು ಏನಂದರೆ, ಇಲ್ಲಿ ಬರುವಂಥ ಪೇಮೆಂಟು ಕೂಡ ನಿಮಗೆ 4 ಗಂಟೆ ಮೇಲೇ ಬರುತ್ತೆ. ನೀವೇನು ಆ ಥರ ಯಾವುದೇ ರೀತಿ ಆಸೆಗಳನ್ನ ಇಟ್ಕೋಬೇಡಿ. ಜೊತೆಗೆ ಮತ್ತು ಇದೊಂದು ನೀವು ಯಾವ ಜಾಯ್ನಿಂಗ್ ಆಗ್ತಾರಲ್ಲ, ಅವಾಗ ಒಂದು ನೀವು ನೆನಪಿಟ್ಕೋಬೇಕು, ನೀವಾಗಿಯೇ ಒಂದು ಲೆಟರ್ ಕೂಡ ನೀವು ಬರೆದು ಕೊಡ್ತೀರಿ. ಹೌದಾ? ಲೆಟರ್ ಬರೆದು ಕೊಡಲಿಲ್ಲ ಅಂದರೂ ಅನೌಕ್ಸರಿ ಅಂತ ಇರುತ್ತೆ. ಅನೌಕ್ಸರೀಸ್ ಅಂದರೆ ಏನಂದರೆ, ಒಂದು ಪಟ್ಟಿ ಸೂಚನೆ ಅಂತ ಇರುತ್ತೆ ಒಂದು ಡಿಪಾರ್ಟ್ಮೆಂಟದ್ದು. ಹೌದಾ? ಅದರಲ್ಲಿ ಕೂಡ ನೀವು ಸಿಗ್ನೇಚರ್ ಮಾಡಿಕೊಡ್ತೀರ. ಏನಂದರೆ, ಈಗ ನಾವು ಏನೋ ಒಂದು ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ನಮ್ಮಿಂದ ಏನಾದರೂ ಒಂದು ತಪ್ಪಾದರೆ, ಹೌದಾ, ಇಲ್ಲ ನಾವು ಏನಾದರೂ ಒಂದು ಕೆಟ್ಟ ನಡವಳಿಕೆಯನ್ನು ನಾವು ಮಾಡಿಕೊಂಡ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ, ಅಂದರೆ GDS ಅಲ್ಲಿ, ಅವಾಗ ಅವರು ನಮಗೆ ವಿತೌಟ್ ಎನಿ ಪರ್ಮಿಷನ್ ಅವ್ರು ನಮ್ಮನ್ನ ಕ್ಯಾನ್ಸಲೇಷನ್ ಮಾಡ್ಬೋದು, ನಮಗೆ ತೆಗೆದಾಕ್ಬೋದು. ಹೌದಾ? ಆ ಥರ ಏನಾದರೂ ನಾವು ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದರೆ ಮಾತ್ರ. ಹೌದಾ?
ವಿತ್ ಆದರೆ ಅವರು ಕ್ಲಾರಿಫಿಕೇಷನ್ ಕೊಡ್ತಾರೆ. ನಿಮಗೆ ಏನಾದರೂ ಆ ಥರ ತೆಗೆದಾಕ್ಬಿಟ್ಟಿದ್ರೆ ನಿಮಗೆ ಕ್ಲಾರಿಫಿಕೇಷನ್ ಕೂಡ ಅವರೇ ಕೊಡ್ತಾರೆ. ಹೌದಾ, ಯಾವ್ದಕ್ಕೆ ತೆಗೆದಾಕಿದ್ವಿ ಅನ್ನೋದನ್ನು ಕೂಡ ಅವರು ನಿಮಗೆ ಎಲ್ಲ ಕ್ಲಿಯರಾಗಿ ಹೇಳ್ತಾರೆ. ಯಾಕಂದರೆ ಅದು ಆರ್ ಟಿ ಐ ಸೆಕ್ಷನಲ್ಲಿ ಬರುತ್ತೆ. ಹೌದಾ, ಅದು ಫ್ರೀಡಮ್ ಆಫ್ ಸ್ಪೀಚ್ ಇವನ್ನ ನೀವು ಫ್ರೀಡಮ್ ಆಫ್ ರೈಟ್ ಟು ಆಸ್ ಸಮಥಿಂಗ್ ಏನೋ ಒಂದು ಕೇಳ್ಬೋದು. ಹೌದಾ, ಅದು ನಮ್ಮ ಸಂವಿಧಾನದಲ್ಲಿ ಇದೆ. ಜೊತೆಗೆ ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಕೂಡ ಅವರೇ ಕೊಡ್ತಾರೆ, ಆ ಥರ ಏನಾದರೂ ಆದರೆ. ಇನ್ನೊಂದು ತನಕ ನಾನು ಯಾವುದೇ ಆ ರೀತಿಯಾದ ಘಟನೆಗಳನ್ನು ನಾನು ನೋಡಿಲ್ಲ. ಹೌದಾ, ಈಗ ಬರೋಣ ಈಗ ನಮ್ಮ ಬಿ ಓಸಲ್ಲಿ. ಹೌದಾ, ನಮ್ಮ ಬಿ ಓಗಳಲ್ಲಿ ಯಾವ ಥರ ಕೆಲಸ ನಡೀತೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಹಿಂದಿಯಲ್ಲಿದೆ. ಹೌದಾ, ಈಗ ನಾನು ನಿಮ್ಮ ಕನ್ನಡದಲ್ಲೇ ಹೇಳ್ತೇನೆ, ತಿಳ್ಕೊಳ್ಳಿ. ಬಿ ಪಿ ಎಮ್ ಅಂತ ಇರ್ತಾರಲ್ಲ, ಅವರು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಇರ್ತಾರೆ. ಅವ್ರದ್ದು ಆಫಿಷಿಯಲ್ ವರ್ಕ್ ಅಷ್ಟೇ ಇರುತ್ತೆ. ಅಂದರೆ ಅವರು ತಮ್ಮ ಆಫೀಸಲ್ಲಿ ಕೂತ್ಕೊಂಡು ಅಲ್ಲಿ ಇರುವಂಥ ಕೆಲಸಗಳನ್ನು ಅವರೇ ಮಾಡ್ತಾರೆ. ಹೌದಾ, ರೊಕ್ಕ ತೆಗೆದಾಗಿರ್ಬೋದು, ರೊಕ್ಕ ಹಾಕೋದಾಗಿರ್ಬೋದು ಅಕೌಂಟಲ್ಲಿ, ಎಲ್ಲ ಅವರೇ ಮಾಡ್ತಾರೆ. ಈವನ್ ಪಾಲಿಸೀಸ್ನು ಕೂಡ ಅವರೇ ಆಗಿ ಓಪನ್ ಮಾಡ್ತಾರೆ. ಯಾಕಂದರೆ ಅವರೇ ಹೈಯರ್ ಅಥಾರಿಟಿ ಇರ್ತಾರೆ ಒಂದು ಬ್ರಾಂಚ್ ಆಫೀಸಲ್ಲಿ. ಹಾಗಾಗಿ ಏನು ಆಫೀಸಲ್ಲಿ ಏನೇ ಕೆಲಸ ಇದ್ರೂ ಅವರೇ ಮಾಡ್ತಾರೆ. ಇದನ್ನು ನೀವು ಅರ್ಥಕೋಬೇಕು ಫಸ್ಟು. ಆಮೇಲೆ ಎರಡನೇದಾಗಿ ಅಂದರೆ ABPM. ಆಲ್ಮೋಸ್ಟ್ ಆಲ್ ಈಗ ಎಲ್ಲ ಕಡೆಯೂ ಇಲ್ಲಿ ಉತ್ತರಾಖಂಡಲ್ಲೆಲ್ಲ ಎಲ್ಲ ಕಡೆಯೂ ABPM ಅವರು ಎಲ್ಲರೂ ಮೇಲ್ ಕಲೆಕ್ಟಿಂಗೇ ಮಾಡ್ತಾರೆ. ಹೌದಾ, ಮೇಲ್ ಕಲೆಕ್ಟಿಂಗ್ ಯಾವ ಥರ ಅಂದರೆ, ಒಂದು ಟ್ರಾನ್ಸಿಟ್ ಆಫೀಸ್ ಇರುತ್ತೆ. ಟ್ರಾನ್ಸಿಟ್ ಆಫೀಸ್ ಅಂದರೆ ಏನಂದರೆ, ಎಲ್ಲ ಬಿ ಒಗಳ ಒಂದು ಮೇಲ್ ಬ್ಯಾಗ್ ಇರುತ್ತೆ. ಹೌದಾ, ಅದು ಅವ್ರ ಹತ್ರನೇ ಬರುತ್ತೆ, ಒಂದು ಟ್ರಾನ್ಸಿಟ್ ಆಫೀಸ್ಗೆ ಬರುತ್ತೆ. ಆ ಟ್ರಾನ್ಸಿಟ್ ಆಫೀಸಿಂದ ಏನು ಮಾಡಬೇಕು, ಅವ್ರವ್ರ ಆಫೀಸ್ಗೆ ಬರುವಂಥ ಒಂದು ಮೇಲ್ ಬ್ಯಾಗ್ ಇರ್ತಾವೆ. ಅಂದರೆ ನೀವು ಏನು ಅನ್ಬೇಕಂದ್ರೆ, ಒಂದು ಬ್ಯಾಗ್ ಬರುತ್ತೆ. ಅಂದರೆ ಅದರಲ್ಲಿ ಎಲ್ಲ ಥರದ ನಮ್ಮ ಬಿ ಓಸ್ದ ಎಲ್ಲ ಥರದ ಡಾಕ್ಯುಮೆಂಟ್ಸು ಅದರಲ್ಲಿ ಇರುತ್ತೆ. ಎಲ್ಲವೂ ಸೇರಿ ಅಂದರೆ ಏನಂತಾರೆ ನಮ್ಮ ಹತ್ರ ಈ ಕಡೆ ಆರ್ಟಿಕಲ್ಸ್ ಅಂತ ಹೇಳ್ತೀವಲ್ವ. ಅಂದರೆ ನಮ್ಮ ಕಡೆ ಚೀಟಿ ಅಥವಾ ಏನಾದರೂ ಅಂತ ಕಾಗಜಗಳು, ಅಂದರೆ ಅವ್ರಿಗೆ ಯಾವುದೇ ರೀತಿ ಡಾಕ್ಯುಮೆಂಟ್ ಕಾಗಜ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಯಾರೇ ಒಬ್ಬರು ನಮ್ಮ ಪೋಸ್ಟ್ ಆಫೀಸಲ್ಲಿ ಎಷ್ಟು ಊರುಗಳು ಬರ್ತವೆ ಅದ್ರ ಬೇಸ್ ಮೇಲೆ ಇರುತ್ತೆ. ಹೌದಾ, ನೀವು ಯಾವುದೇ ರೀತಿ ಬರ್ಬೋದು, ಈವನ್ ಬ್ಯಾಂಕ್ದು ಬರ್ಬೋದು, ಈವನ್ ಕೋರ್ಟ್ದು ಬರ್ಬೋದು, ಇನ್ನು ಈವನ್ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ದು ಬರ್ಬೋದು. ಯಾವುದೇ ಒಂದು ಕಾಗಜಗಳು ಇರ್ತಾವಲ್ವ, ಯಾರಿಗೋ ಒಂದು ಕಳಿಸುವಂಥ ಒಂದು ಏನಿರುತ್ತಲ್ವ, ಅವ್ರು ಕಳಿಸಿರ್ತಾರೆ ಅದನ್ನು. ಅವೇ ಬ್ಯಾಗಲ್ಲಿ ಇರ್ತವೆ. ಅದೇ ಬ್ಯಾಗನ್ನು ABPM ಅವರು, ಅಂದರೆ ಮೇಲ್ ಕಲೆಕ್ಟರ್ದವರು, ಅವ್ರು ತೊಗೊಂಡು ಹೋಗಿ ಅವ್ರು BPM ಕೊಡ್ತಾರೆ. ಅವ್ರು BPM ಆ ಬ್ಯಾಗನ್ನ ತೊಗೊಂಡ್ಮೇಲೆ ಅವ್ರು ಬ್ಯಾಗ್ ರಿಸೀವ್ ಮಾಡ್ಕೋತಾರೆ. ಬ್ಯಾಗ್ ರಿಸೀವ್ ಮಾಡಿದ ನಂತರ, ಹೌದಾ, ಅದನ್ನೆಲ್ಲ ಅವರು ಏನೇ ಇನ್ವಾಯ್ಸ್ ಮಾಡಿಕೊಂಡು ಎಲ್ಲ ಆರ್ಟಿಕಲ್ ಎಲ್ಲ ಚಲೋತಾಗಿ ನೋಡಿಕೊಂಡು ಅದನ್ನು ಏನು ಮಾಡ್ತಾರೆ, ಡಾಕ್ ಸೇವಕ ಅವ್ರಿಗೆ ಕೊಡ್ತಾರೆ. ಡಾಕ್ ಸೇವಕ ಅವ್ರು ಏನು ಮಾಡ್ತಾರೆ ಅಂದರೆ, ಮನೆಗೆ ಹೋಗ್ತಾರೆ. ಅಂದರೆ ಯಾರ ಹೆಸರ ಮೇಲೆ ಆ ಒಂದು ಕಾಗಜಗಳು ಬಂದಿರುತ್ತಲ್ವ, ಯಾವುದೇ ರೀತಿ ಪತ್ರಗಳು ಏನೋ ಒಂದು ಬಂದಿರೋದು ಆಯಾ ಕಸ್ಟಮರ್ಗೆ ಹೋಗಿ ಕೊಡ್ತಾರೆ. ಒಂದು ನಿಮಿಷ, ಗಾಡಿ ಬಂತು. ನೋಡಿ, ಗಾಡಿ ಸಿಕ್ತು. ಇಲ್ಲಿ ಒಬ್ಬರು ಅಂಕಲ್ ನಮ್ಮ ಪರಿಚಯ ಇದ್ದಾರೆ. ಅವ್ರದೇ ಗಾಡಿ ಮೇಲೆ ನಾವು ಬರ್ತಾ ಇದ್ದೀವಿ. ಈಗ ಬೈಕ್ ಮೇಲೆ ಇದ್ದೀನಿ ನಾನು. ನಿಮಗೆ ಬ್ಯಾಕ್ ಮಾಡಿ ತೋರಿಸ್ತೀನಿ. अपना स्टैंड नहीं हटाया ना. ಬೈಕ್ ಮೇಲೆ ಹೋಗ್ತಾ ಇದ್ವಿ. ನೋಡು, ಇಲ್ಲಿ ಅಲ್ಲಿ ಸ್ವಲ್ಪ ರಸ್ತೆ ಸರಿಯಾಗಿಲ್ಲ, ಹಾಗಾಗಿ ತೊಂದರೆ ಆಯಿತು. ಇವರು ಪರಿಚಯರವ್ರು, ಇವರು ಆಯಿತಾ. ಇಲ್ಲಿ ನೋಡ್ಕೊಳ್ಳಿ ಈಗ. ಚಲೋ,
ಅವರು ಇವ್ರ ಗಾಡಿ ಮೇಲೆ ನಾವು ಬಂತಿರೋದು. अच्छा तुम्हारी कौन सी भाषा है? कन्नड़. कन्नड़. हाँ कन्नड़ है हमारा भाषा. हाँ तमिल भी चलती है? तमिल नहीं चलती, कर्नाटक में चलता है कन्नड़. अच्छा. तमिल वगैरह तमिलनाडु वगैरह उस साइड पे चलता है. अच्छा. तुम्हारे यहाँ से केरला कितनी दूर है? केरला हमारे यहाँ से तो नज़दीक पड़ता है ना. केरला कोटन. हाँ वो से भी नज़दीक पड़ता है. अच्छा. क्योंकि हमारे जो राज्य है ना हाँ. उसका बॉर्डर से टच होता है ना वो स्टेट, हाँ. तो वो नज़दीक हो जाता है. मेरी एक लवर रहती थी यार केरला में. कोटन में. हाँ. हाँ. आज से कितने साल पहले पता? हाँ. 2005 में 4-5 हाँ बम्बई में शादी नौकरी करते थे. ठीक है. ठीक है. मलयालम भाषा है. चेची टांगची क्या क्या बोलते हैं. कल्याणम शादी करने के लिए कल्याणम. बहुत सारे सीखे थे मैंने वैसे. इतनी फसल आती ना हाँ. तब तक मैं बाबू ने यहाँ शादी कर दिया. 5 भाई थे. नाम था उसका मिनी मोल. मिनी मोल था उसका नाम. अब मोल पता नहीं कौन सी कास्ट में आते. 5 बहन थे. 5 बहन हाँ जा रखा मैं उनका घर पर. ठीक है. पूरे भाई नारियल की खेती याद सुने. सर पे भी नारियल लगाओ, नारियल का तेल लगाओ. हाँ. परांठे में भी नारियल का तेल. हाँ. चटनी भी नारियल का तेल. कोई ऐसा चीज नहीं थी जो भाई जो बिना नारियल में नहीं बना हुआ. दाल में भी नारियल डर गए. तो ओ अरे वो कल मरी नहीं आ रहे हो क्या बोले जो बीमार रहा था. हाँ ಅವರು ತಮ್ಮ ಜೀವನದೊಂದು ಸ್ಟೋರಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಕೇರಳದವರು ಒಬ್ಬರು ಲವರ್ ಇದ್ರಂತೆ, ಅವರ ಸ್ಟೋರಿ ಹೇಳ್ತಾ ಇದ್ದಾರೆ. हम एक ही साथ कंपनी में काम करते थे. हाँ. बहुत अच्छा लगा यार मेरे को. वो क्या करे. तो आपने अपनी वाइफ को भी बता रखे हो? क्यों वाइफ के लिए क्या के लिए बताना. पुराने बीते हुए कल का भी नहीं बताना. हाँ. अच्छा खासा परिवार था मेरे दोस्त. हाँ वो भी बात है. जो है वो है. वो तो हर रिश्ते में हो ये होता ही जाता है. लेडीज के पास जो दिल से बोल दिया ना, हाँ. दिल से बोल दिया ना तो तेरा घर पक्का उजड़ेगा. हाँ वो बात है. पक्का. कभी न कभी बोलेगा तेरा टांका कोई दूसरा जगह. हाँ. कभी दूसरा भी करेगा ना हाँ. तो दिमाग में ऐसा आ जाएगा कि हाँ मैं एक लड़की को. ಅದು ಅಲ್ಲಿ ಮಾತಾಡ್ತಾ ಇದ್ದೆ ಆವಾಗ ನಮ್ಮ ಪರಿಚಯವರು ಒಬ್ಬರು ಅಂಕಲ್ ಅಂದರೆ ಅವರು ಇಲ್ಲೇ ಅವರೇ, ಉತ್ತರಾಖಂಡದವರೇ, ಲೋಕಲ್ ಅವರು. ಹೌದಾ, ಅವರು ಬೈಕ್ ತೊಗೊಂಡ್ಬರ್ತಾಯಿದ್ರು, ಹಾಗಾಗಿ ನಾನು ಅವ್ರ ಜೊತೆಗೆ ಬಂದುಬಿಟ್ಟೆ. ಈಗ ಆಫೀಸಲ್ಲಿ ನಾನು ಡ್ಯೂಟಿ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ಸು ನಾನು ರೂಮಿಗೆ ಹೋಗ್ತಾಯಿದ್ದೇನೆ. ಹೌದಾ, ಅವರು ಭಾಳಷ್ಟು ಬುದ್ಧಿವಾದ ಇರುವಂಥ ಒಂದಷ್ಟು ಮಾತುಗಳನ್ನು ಅವ್ರು ಹೇಳಿದರು. ಅದನ್ನು ನಾವು ಅಂದರೆ ಈಗ ಯಂಗ್ ಜನ್ರೇಷನ್ ಅಂದರೆ ನಾವೇ ಸದ್ಯಕ್ಕೆ ಅಂದರೆ ಜನ್ರೇಷನ್ ಅಂತಾರಲ್ವ ಆ ಥರ, ಅಂದರೆ ನ್ಯೂ ಜನ್ರೇಷನ್ ನಾವೇ ಈಗ ನಮ್ಮ ಬಗ್ಗೆ ಹೇಳ್ತಾಯಿದ್ರು. ನಾನು ಕೇಳಿದ್ದೆ ಅದನ್ನು. ನನಗೆ ಅವರು ಮಾತಾಡುವಂಥ ಪ್ರತಿಯೊಂದು ಪದಗಳು ಕೂಡ ಭಾಳಷ್ಟು ವ್ಯಾಲ್ಯೂ, ಅಂದರೆ ಏನಂದರೆ ಪ್ರಾಮುಖ್ಯತೆ, ಭಾಳಷ್ಟು ಪ್ರಾಮುಖ್ಯತೆ ಉಳ್ಳಂಥ ಮಾತುಗಳನ್ನು ಅವರು ನನಗೆ ಹೇಳಿದರು. ಜೊತೆಗೆ ಈಗ ಅದನ್ನು ನಾನು ನಿಮಗೆ ಕನ್ನಡದಲ್ಲೇ ಹೇಳ್ತೇನೆ ಆಯಿತಾ. ಹಿಂದಿಯಲ್ಲಿ ಹೇಳಿದರೆ ಅವರಿಗೆ ಪರಿಚಯ ಇರುವಂಥ ಒಂದಿಷ್ಟು ಇಲ್ಲಿ ಉತ್ತರಾಖಂಡದಲ್ಲಿ ಅವ್ರಿಗೆ ಯಾರು ಪರಿಚಯ ಆಗಿದ್ದರೆ ಅವ್ರಿಗೆ ಒಂದಿಷ್ಟು ಪ್ರಾಬ್ಲಮ್ ಆಗ್ಬೋದು ಅಂತ ಅಷ್ಟೆ. ಹೌದಾ, ಅವ್ರಿಗೂ ಒಂದು ಟೈಮಲ್ಲಿ ಏನಂತಾರೆ ನಮ್ಮಲ್ಲಿ ಒಬ್ಬರ ಮೇಲೆ ಪ್ರೀತಿ ಇತ್ತಂತೆ. ಅದು ಕೇರಳದವ್ರಂತೆ ಅವರು. ಅವ್ರ ಜೊತೆಗೆ
ಆ ಥರ ನಡವಳಿಕೆ ಇತ್ತು. ಆ ಥರ ಎಲ್ಲರಿಗೂ ಒಂದೊಂದು ಅವ್ರದ್ದಾದ ಲವ್ ಸ್ಟೋರಿಗಳಿರುತ್ತೆ. ಹೌದಾ, ಅವರು ಹೇಳಿದರು, ನಾನು ಕೇಳಿದ್ದೆ. ಏನು ಹೇಳಬೇಕು, ವಿಡಿಯೋನು ಮಾಡಿದ್ದೀನಿ ನಾನು. ಹೌದಾ, ವಿಡಿಯೋ ಮಾಡಿಲ್ಲ ಅಂತಲ್ಲ, ಖರೆ ಅಪ್ಲೋಡ್ ಮಾಡೋಕ್ಕಂತೂ ನಾನು ಹೋಗಲ್ಲ. ಯಾಕಂದರೆ ಅಲ್ಲೇ ನೀವು ತಿಳ್ಕೊಬೇಕು, ಅವ್ರಿಗೀಗ ಮದುವೆ ಆಗಿ ಮಕ್ಕಳಿದ್ದಾರೆ, ನಮ್ಗಿಂತ ದೊಡ್ಡ ಏಜಿನ ಮಕ್ಕಳಿದ್ದಾರೆ ಅವ್ರಿಗೆ. ಹೌದಾ, ಸ್ವಲ್ಪ ಇದು ಏರ್ತಾ ಇದ್ದೀನಿ, ಇದು ಏರಿದೆ ಒಂದಿಟ್ಟು ಬೆಟ್ಟ ಆಯಿತಾ. ಮುಂದ್ಗಡೆ ಹೋಗಿ ನಿಂತು ವಿಡಿಯೋ ಮಾಡ್ತೇನೆ ಆಯಿತಾ. ಇಲ್ಲಿ ಈಗ ಇಲ್ಲಿ ಒಂದಿಟ್ಟು ಸಮತಲವಾದ ಪ್ರದೇಶ ಇದೆ. ಹೌದಾ, ಇಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆ ಥರ ಯಾವುದೇ ರೀತಿ ಏರು ಇಲ್ಲ. ಹಾಗಾಗಿ ಇಲ್ಲಿ ಈ ವಿಡಿಯೋ ಮಾಡೋದು ಒಳ್ಳೆಯದಂತ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಪರ್ಸ್ನಲ್ ಬ್ಲಾಗೇ ಮಾಡ್ತಾ ಇರೋದು. ಹೌದಾ, ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ನಾ ಹೇಳಿದ್ದೆ, ಹೌದಾ, ಕೆಲಸದ ಬಗ್ಗೆ ಯಾವ ಥರ ಏನೇನಿರುತ್ತೆ ಅಂತ ಮೊದಲಿನ ವಿಡಿಯೋದಲ್ಲಿ. ಆದರೆ ಈಗ ಸದ್ಯಕ್ಕೆ ಇವರು ಅಂಕಲ್ ಹೇಳಿದಂಥ ಮಾತುಗಳನ್ನು ನಾನು ನಿಮಗೆ ಹೇಳ್ತೀನಿ ಅಷ್ಟೇ. ಹೌದಾ, ಅವ್ರದ್ದು ವಿಡಿಯೋ ಹೊತ್ತು ನಾ ಹಾಕಲ್ಲ, ಅದಕ್ಕಂದರೆ ಪ್ರಾಬ್ಲಮ್ ಆಗತ್ತೆ. ಸದ್ಯಕ್ಕೆ ಮಟ್ಟಲ್ಲಿ ಅಷ್ಟು ಫಾಲೋವರ್ಸ್ ಇಲ್ಲಾಂದರೆ ಸಬ್ಸ್ಕ್ರೈಬರು ಇಲ್ಲ ಅಷ್ಟು. ಆದರೆ ಮುಂಬರೋ ದಿನದಲ್ಲಿ ಅವ್ರಿಗೆ ಆ ಥರನೇ ಫಾಲೋವರ್ಸ್ ಆದರೆ, ಸಬ್ಸ್ಕ್ರೈಬರ್ ಆದರೆ ಅವಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಂತ ನಾ ಆಗ್ತಾಯಿಲ್ಲ. ಈಗ ತಿಳ್ಕೊಳ್ಳಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಂಗ್ ಜನ್ರೇಷನ್ ಏನಿದೆ ಅಲ್ವಾ, ಎಲ್ಲರೂ ಆಲ್ಮೋಸ್ಟ್ ಆಲ್ ಹಾಳಾಗಿಬಿಟ್ಟಿದ್ದಾರೆ. ಅಂದರೆ ಈಗ ಎಲ್ಲ ಜನ್ರೇಷನ್ ಕೈಯಲ್ಲಿ ಆಲ್ಮೋಸ್ಟ್ ಆಲ್ ಮೊಬೈಲ್ ಬಂದುಬಿಟ್ಟಿದೆ. ಹೌದಾ, ಆಲ್ಮೋಸ್ಟ್ ಎಲ್ಲ ಹುಡುಗರು ಎಲ್ಲ ಹುಡುಗರ ಕೈಯಲ್ಲೂ ಮೊಬೈಲ್ ಇದೆ, ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಹೌದಾ, ಒಂದೊಂದು ಮನೆಯಲ್ಲಿ ಇಲ್ಲ ಅಂದ್ರೂ ಸರಿ ಸುಮಾರು ಎಷ್ಟು ಜನ ಮಕ್ಕಳು ಇರ್ತಾರಲ್ವ, ಮತ್ತು ಎಷ್ಟು ಜನ ಅವ್ರ ಮನೆಯಲ್ಲಿ ಜನ ಇರ್ತಾವೆ, ಅಷ್ಟು ಮೊಬೈಲ್ಸ್ ಅವ್ರ ಹತ್ರ ಇರುತ್ತೆ. ಹೌದಾ, ಆ ರೀತಿ ಅಂದರೆ ಬೇಡದೇವಾದಂಥ ಈಗಿನ ಜನ್ರೇಷನ್ ಇದೆ ಅಲ್ವ, ಪ್ರೀತಿ ಪ್ರೇಮ ಅವರು ಹೇಳ್ತಾ ಇದ್ದಾರೆ. ಅವರು ಅದೇನು ಸುಳ್ಳು ಅಂತ ಅವ್ರು ಹೇಳ್ತಾ ಇಲ್ಲ. ಹೌದಾ, ಕೈ ಒಂದಿಟ್ಟು ನೋವ್ತಾ ಇದೆ, ಆ ಥರ ಅದಕ್ಕೆ ಒಂದಿಟ್ಟು ಮೇಲೆ ಕೆಳಗಡೆ ಮಾಡ್ತಾ ಇರೋದು. ಒಂದು ನಿಮಿಷ. ಹೌದಾ, ಒಂದಿಟ್ಟು ಈ ಕಡೆಯಿಂದ ಹಿಡ್ಕೊಬಿಡೋಣ, ಈ ಕಡೆ ಈಗ ಎಡಗೈಗೆ ಸ್ವಲ್ಪ ಕೆಲಸ ಕೊಡೋಣ. ಮತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಯಂಗ್ ಜನ್ರೇಷನ್ ಇದೆ ಅಲ್ವಾ, ಈಗ ಯಂಗ್ ಜನ್ರೇಷನ್ ಅಂದರೆ ಹೊಸ ಪೀಳಿಗೆ ಏನಿದೆ ಅಲ್ವಾ, ಅವರು ಆಲ್ಮೋಸ್ಟ್ ಆಲ್ ಹಾಳಾಗಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಯಾಕಂದರೆ ಬೇಡದೇ ಇರುವಂಥ ವಿಡಿಯೋಗಳನ್ನು ನೋಡೋದು ಫೋನಲ್ಲಿ. ಹೌದಾ, ಮತ್ತು ಅವ್ರು ಏನು ಹೇಳ್ತಾ ಇದ್ರು ಗೊತ್ತಾ, ನನಗಂತೂ ಭಾಳ ನಗು ಬರ್ತಾಯಿತ್ತು. ಒಂದೊಂದು ಹುಡುಗಿಗೆ ಇಲ್ಲಂದರೂ 5-6 ಜನ ಬಾಯ್ ಫ್ರೆಂಡ್ಸ್ ಇರ್ತಾರೆ, ಎಲ್ಲರ ಜೋಡಿ ಟಚ್ಚಲ್ಲಿ ಇರ್ತಾರೆ. ಹೌದಾ, ಈಗ ಇನ್ನೊಬ್ಬ ಬಾಯ್ ಫ್ರೆಂಡ್ ಜೋಡಿ ಇರುವಾಗ ಬೇರೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಬಂದ್ರಂದರೆ ಅವ್ರಿಗೆ ಏನಂತಾರಂತಂದರೆ, ಇವು ನಮ್ಮ ಅಣ್ಣ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರಂತ ಅವ್ರು ಹೇಳಿದ್ರು. ಪರಿಚಯ ಮಾಡೋ ರೀತಿ ಆ ಥರ ಇರುತ್ತಂತ. ಹೌದಾ, ಅದನ್ನು ನೋಡಿ ಇವನ್ ಅವರು ಹೇಳಿದ್ರು ಬಿಡು. ಹುಡುಗರು ಏನು ಇದಲ್ಲ, ಒಂದಿಷ್ಟು ಹುಡುಗರು ಇರ್ತಾರೆ, ಅವ್ರಿಗೂ ಏನಿರುತ್ತೆ ಅಂದರೆ ಒಂದು 5-6 ಜನ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಹೌದಾ, ಅವ್ರು ಹೇಳಿದ್ರು, ಅವರು ಎಲ್ಲರೂ ಅದೇ ರೀತಿ ಜನ್ರೇಷನಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಈಗೇನಾಗ್ತಾಯಿದೆ ಅಂದರೆ ಹೊಸದಾಗಿ ಅಂದರೆ 55 ವರ್ಷ 60 ವರ್ಷ 45 ವರ್ಷ ಇರುವಂಥ ಮುದುಕರು ಅವರು ಲವ್ ಮಾಡಿ ಅಂದರೆ ಈಗ ಯಂಗ್ ಹುಡುಗಿಯರು ಇರ್ತಾರಲ್ಲ, ಅಂದರೆ ಮಿನಿಮಮ್ ಒಂದು 22, 24, 26 ಇಯರ್ಸ್ ಇರುವಂಥ ಹುಡುಗಿಯರನ್ನ ಅವ್ರು ಮದುವೆ ಆಗ್ತಾಯಿದ್ದಾರೆ. ಅಂದರೆ ನಾವು ಇಲ್ಲೇ ಅರ್ತ್ಕೋಬೇಕು.
ಅಂದರೆ ಈಗಿನ ಸಮಾಜ ಯಾವ ಒಂದು ದಾರಿಯಲ್ಲಿ ನಡೀತಾ ಇದೆ ಅಂತ ನಾವು ತಿಳ್ಕೊಬೇಕಲ್ಲೇ. ಹೌದಾ, ಅವ್ರು ಹೇಳುವಂಥ ಒಂದೊಂದು ಮಾತುಗಳು ಹಿಂದಲ್ಲಿ ಅವ್ರು ಹೇಳಿದಾರಲ್ವ. ಈ ಕನ್ನಡದಲ್ಲಿನೂ ವಿಡಿಯೋ ಮಾಡ್ತಾ ಇದ್ದೇನಲ್ವಾ, ಹಾಗಾಗಿ ಏನಾಗುತ್ತಂದರೆ ಈಗ ನಾನು ಹಿಂದಿಯಲ್ಲಿ ವಿಡಿಯೋ ಮಾಡ್ತೀನಿ. ಅದೇನೆಂದರೆ ಈಗ ನಾನು 2.5 ವರ್ಷ ಈಗ ನಾನು ಉತ್ತರಾಖಂಡದಲ್ಲಿ ಕಳೆದಿರೋದ್ರಿಂದ, ಜೊತೆಗೆ ನನ್ನ ಮಾತೃಭಾಷೆ ಕನ್ನಡನೇ, ಆದರೆ ಸ್ವಂತ ಮಾತೃಭಾಷೆ ಏನಿದೆ ಅಲ್ವಾ ಅದು ಬಂಜಾರ ಆಗತ್ತೆ. ಹೌದಾ, ಹಾಗಾಗಿ ನಮ್ಮ ಬಂಜಾರ ಭಾಷೆನೂ ಕೂಡ ಹಿಂದಿಯಲ್ಲೇ ಬರೋದರಿಂದ ಅದು ಹಿಂದಿ ಭಾಷೆಯಲ್ಲಿ ಸ್ವಲ್ಪ ಅವಲಂಬನೆ ಆಗಿರೋದ್ರಿಂದ ಸ್ವಲ್ಪ ಏನಾಗತ್ತಂದರೆ ಕನ್ನಡ ಮಾತಾಡುವಂಥ ಏನಿರುತ್ತೆ ಅಂದರೆ ಧಾಟಿ, ಅಂದರೆ ನಮ್ಮ ಆಡು ಭಾಷೆದಲ್ಲಿ ಏನಂತಾರೆ ಅಂದರೆ ಪ್ರತಿದಿನ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ ಕನ್ನಡ. ಈಗ ನಾನು ನಮ್ಮೊಬ್ಬರು ಅಣ್ಣ ಇದ್ದಾರೆ. ಹೌದಾ, ನಮ್ಮದು ಸ್ಕೂಲ್ ಟೈಮಿಂದ ಅವರು ನಮಗೆ ಫ್ರೆಂಡ್ಸ್ ಅವರು. ಹೌದಾ, ಅಣ್ಣ ಅನ್ನೋಕ್ಕಿಂತ ಫ್ರೆಂಡ್ ಅವರು. ಹೌದಾ, ದ್ಯಾಮನಣ್ಣ ಅಂತೇಳಿ ಅವ್ರ ಹೆಸರು. ಅವರು ನನಗೆ ಹೇಳಿದರು, ನೀವು ಕನ್ನಡದಲ್ಲೇ ವಿಡಿಯೋ ಮಾಡಪ್ಪಿ. ಹೌದಾ, ಯಾಕಂದರೆ ನಮಗೆ ಪರಿಚಯ ಇರೋರು ಆಗಿರ್ಬೋದು, ನಿಮಗೆ ಪರಿಚಯ ಆಗಿರ್ಬೋದು, ಎಲ್ಲರೂ ಕನ್ನಡದವರೇ. ಹಾಗಾಗಿ ಕನ್ನಡದಲ್ಲಿ ವಿಡಿಯೋ ಮಾಡು, ಹೆಲ್ಪ್ಫುಲ್ ಆಗತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಕನ್ನಡದಲ್ಲೇ ವಿಡಿಯೋ ಮಾಡ್ತಾಯಿದ್ದೇನೆ. ಈಗೇನೆಂದರೆ ಅವ್ರು ಹೇಳೋ ಪ್ರಕಾರ ಈಗ ಯಂಗ್ ಜನ್ರೇಷನ್ ಏನಿದೆಯಲ್ಲ, ಇದು ಪೂರಾ ನಮ್ಮ ಭಾಷೆಯಲ್ಲಿ ಕನ್ನಡ ಭಾಷೆದೊಳಗೆ ಯಾವ ಥರ ಗೊತ್ತಲ್ವಾ, ಮಣ್ಣು ಮುಚ್ಕೊಂಡು ಹೋಗುತ್ತಂತ. ಹೌದಾ, ಆ ಥರ ಆಗ್ಬಿಟ್ಟಿದೆ. ಏನು ಜೀರೋ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಈಗಿನ ಜನ್ರೇಷನ್ ಎಲ್ಲರೂ ಪ್ರೀತಿಗೋಸ್ಕರನೇ ಹೋಗ್ತಿದ್ದಾರೆ. ಹೌದಾ, ಎಲ್ಲರೂ ಪ್ರೀತಿನೇ ಹುಡ್ತಾರೆ. ಹೌದಾ, ಯಾವುದೋ ಒಂದು ಹುಡುಗಿಯಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಹುಡುಗಿಯಲ್ಲಿ ಹುಡುಗರಲ್ಲಿ ಪ್ರೀತಿನೇ ಹುಡುಕ್ತಾರೆ. ಹೌದಾ, ಅವ್ರಿಗೆ ಒಂದು ಹೇಳಿದರು, ಪ್ರೀತಿಗಿಂತ ಏನೇನಂತಾರೆ ಪ್ರಾಮುಖ್ಯತೆ ಅಂದರೆ ರೆಸ್ಪೆಕ್ಟ್. ನಮ್ಮ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರೀತಿಗಿಂತ ಬೆಲೆ ಕೊಡೋರು, ನಮಗನ್ನ ಯಾರು ಬೆಲೆ ಕೊಡ್ತಾರಲ್ವ ಅವ್ರ ಜೊತೆಗೆ ಇರೋದು ಬೆಸ್ಟ್. ಯಾಕಂದರೆ ಪ್ರೀತಿ ಒಂದೊಂದು ಸಲ ಯಾವುದೇ ಹೆಂಗೋ ಒಂದಿಷ್ಟು ಸೌಂದರ್ಯ ನೋಡಿ, ಇಲ್ಲಾಂದರೆ ಆಯಾ ಏಜಲ್ಲಿ ಅದು ಮನಸ್ಸು ಏನೇನೋ ಮಾಡಿಸ್ಬಿಡತ್ತಂತೆ ಅಂತ ಅವ್ರು ಹೇಳಿದರು. ಅದು ನಿಜಾನೇ. ಹೌದಾ, ಸುಳ್ಳು ಅಂತಂತರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ನಮಗಿಂತ ಏಜಲ್ಲಿ ಭಾಳ ದೊಡ್ಡವರು, ಜೊತೆಗೆ ಅನುಭವ ಇರುವಂಥವರು ಕೂಡ, ಜೊತೆಗೆ ಭಾಳಷ್ಟು ಸ್ಥಳಗಳನ್ನು ಅಡ್ಡಾಡಿದ್ದಾರೆ ಅವರು ಕೂಡ. ಅದನ್ನು ಕೂಡ ಗಮನ ಇಟ್ಕೊಂಡು ನಾನು ಮಾತಾಡ್ತಾಯಿದ್ದೀನಿ. ಹೌದಾ, ಇಲ್ಲಿ ಒಂದಿಟ್ಟು ಏರಿದೆ, ಇದನ್ನು ಹತ್ಕೊಂಡು ಅಲ್ಲಿ ಕೆಳಗಡೆ ಇಳಿತೀನಿ, ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ, ಆಯಿತಾ? ಇಲ್ಲಾಂದರೆ ಉಸಿರಾಟ ಇಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಬಂದುಬಿಟ್ಟಿದ್ದು ನಾನು ಈಗ ರಸ್ತೆ ಮೇಲೆ ಬಂದಿದ್ದೀನಿ. ಈಗ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹೌದಾ, ಈಗ ಹಂಗಾಗಿ ಹೇಳ್ತೇನೆ, ಆಯಿತಾ? ಆಲ್ಮೋಸ್ಟ್ ಅಲ್ಲಿ ಈಗ ಯಂಗ್ ಜನ್ರೇಷನ್ ಏನಿದೆ ಅಲ್ಲ, ಎಲ್ಲರೂ ಪ್ರೀತಿ ಅದು ಇದು ಅಂಥೇಳಿ ಹಾಳು ಏನೇನೋ ಮಾಡಿಕೊಂಡು ಅವರವ್ರ ಜೀವನನ ಅವ್ರು ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಅವರು ಹೇಳುವಂಥ ರೀತಿ. ಅವ್ರು ಹೇಳೋದೇನೆಂದರೆ ಪ್ರೀತಿ ಮಾಡಿ. ಹೌದಾ, ಪ್ರೀತಿ ಮಾಡಬೇಡಿ ಅಂತ ನಾನೇನು ನಿಮಗೆ ಹೇಳ್ತಾ ಇಲ್ಲ, ಪ್ರೀತಿ ಮಾಡಿ. ಆದರೆ ಏನು, ಯಾರು ನಿಮಗೆ ಬೆಲೆ ಕೊಡ್ತಾರೆ? ಹೌದಾ, ಯಾರು ನಿಮಗೆ ನೀವು ಇದ್ದರೂ ಅವ್ರ ಜೊತೆಗೆ ಇದ್ದರೂ ಇಲ್ಲದೆ ಇದ್ರೂ ಯಾರು ನಿಮಗೆ ಬೆಲೆ ಕೊಡ್ತಾರೆ, ಅವ್ರ ಜೊತೆ ನೀವು ಪ್ರೀತಿ ಮಾಡಿ. ಹೌದಾ, ಆ ಪ್ರೀತಿ ಯಾವಾಗಲೂ ಶಾಶ್ವತವಾಗಿರುತ್ತೆ. ಹೌದಾ, ಸುಮ್ಮನೆ ಅದು ಕಣ್ಣಿಗೆ ಕಾಣಿಸುವಂಥ ಏನು ಅದು ಒಂದಿಷ್ಟು ನಡವಳಿಕೆಗಳಾಗಿರ್ಬೋದು, ಒಂದಿಷ್ಟು ಭಾವನೆಗಳು ಅವ್ರ ಜೋಡಿ ಇದ್ದಾಗ ವ್ಯಕ್ತ ಆಗುವಂಥ ಆ ಒಂದಿಷ್ಟು ಭಾವನೆಗಳಾಗಿರ್ಬೋದು, ಮತ್ತು ಒಂದಿಷ್ಟು ಒಂದೊಂದು ಏಜಲ್ಲಿ ಬಂದಾಗ ಅದು ಸಡನ್ನಾಗಿ ಏನೋ ಒಂದು ಅಟ್ರಾಕ್ಷನ್ ಇರುತ್ತೆ, ಆಕರ್ಷಣೆ ಇರುತ್ತೆ. ಅದ್ರ ಮೇಲೆ ಹೋಗಕ್ಕೆ ಹೋಗ್ಬೇಡಿ. ಹೌದಾ, ಮತ್ತು ಒಂದೇನೆಂದರೆ
ಪ್ರೀತಿ ಅವ್ರು ಹೇಳೋದು ಅಂಕಲ್ ಹೇಳಿದ ಪ್ರಕಾರ ಪ್ರೀತಿ ಮಾಡಿ. ಆದರೆ ಪ್ರೀತಿ ಮಾಡೋಕ್ಕಿಂತ ಮುಂಚೆನೇ ಹೌದಾ ಇಬ್ಬರು ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಳ್ಳಿ. ಏನಂತಂದರೆ ನಾಳೆ ಯಾವುದೇ ರೀತಿ ಸಂದರ್ಭ ಬರ್ಬೋದು, ಸಂದರ್ಭ ಯಾವುದೇ ರೀತಿ ಬರುತ್ತೆ ಜೀವನದಲ್ಲಿ, ಯಾರೇ ಜೀವನದಲ್ಲಿ ಒಂದೊಂದು ಸಲ ಒಳ್ಳೆ ಸಂದರ್ಭಗಳು ಬರ್ತಾವೆ, ಒಂದೊಂದು ಸಲ ಕೆಟ್ಟ ಸಂದರ್ಭಗಳು ಬರ್ತವೆ. ಒಂದೊಂದು ಸಲ ಒಳ್ಳೆಯ ಸಂದರ್ಭಗಳು ಭಾಳಷ್ಟು ದಿನಗಳು ಇದ್ದ ಮೇಲೆ ಕೂಡ ಒಂದು ಕ್ಷಣಕ್ಕಾಗಿ ಕೆಟ್ಟ ಸಂದರ್ಭಗಳು ಬಂದುಬಿಡ್ತವೆ. ಹಾಗಾಗಿ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ದೀರಲ್ವ ಅವ್ರ ಜೋಡಿ ನಿಮ್ಮ ಒಂದು ಸಂಬಂಧ ಏನಿದೆ ಅಲ್ವಾ ಅದು ಯಾವತ್ತೂ ಕೆಟ್ಟು ಹೋಗ್ಬಾರ್ದು. ಹೌದಾ, ಸಂಬಂಧ ಯಾವ ಥರ ಇರಬೇಕಂದ್ರೆ ಅದು ಏನೇ ಕಷ್ಟ ಬರಲಿ, ಏನೇ ಇರಲಿ, ಅದು ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಸಂದರ್ಭ ಬರಲಿ, ಏನೇ ಬರಲಿ, ಇಬ್ಬರು ಒಬ್ರಿಗೊಬ್ರನ್ನ ಬಿಟ್ಟು ಕೊಡಬಾರ್ದು. ಆ ಥರ ಇರಬೇಕು. ಹೌದಾ, ಅವ್ರು ಹೇಳಿದ ಪ್ರಕಾರ ಅವರು ಹೇಳಿದರು ಅವ್ರ ಜೀವನದಲ್ಲಿನೂ ಆ ಒಂದು ಪ್ರೀತಿಯ ಒಂದು ಘಟನೆ ಕೂಡ ನಡೆದಿದೆ. ಹೌದಾ, ಆದರೂ ಅವರು ಏನು ಹೇಳ್ತಾರೆ ಗೊತ್ತಾ, ಅದೊಂದು ಏನು ಅದೊಂದು ಏಜಲ್ಲಿ ಅದೊಂದು ಲವ್ ಅವ್ರೇನು ಮಾಡಿದ್ರಲ್ವ ಅವ್ರ ಜೊತೆಗೆ, ಅವರು ಜೀವನದಲ್ಲಿ ಈಗೂ ಕೂಡ ಅದೊಂದು ಅವ್ರಿಗೆ ಅಂದರೆ ಖುಷಿಯ ಒಂದು ಸಂದರ್ಭ ಅದು. ಅಂದರೆ ಅದೊಂದು ನೆನಪದು ಅವ್ರದ್ದು. ಅವ್ರಿಗೆ ಅದು ಯಾವಾಗಲೂ ಅವರು ಯಾವಾಗ ಬೇಕಾದರೂ ಅದನ್ನು ನೆನಪು ಮಾಡ್ಕೊಂಡಾಗ ಅವರು ಭಾಳ ಖುಷಿಯಾಗಿರ್ತಾರಂತೆ. ನಾನು ಕೇಳಿದೆ ಅವ್ರಿಗೆ, ಈ ಮಾತು ನಿಮ್ಮ ಹೆಂಡತಿಗೂ ಹೇಳಿದಿರಾ ಅಂತ ಕೇಳಿದೆ. ಅವರು ಹೇಳಿದ್ರು, ಇಲ್ಲ ಆ ಥರ ಯಾವತ್ತೂ ಹೇಳಕ್ಕೆ ಹೋಗಬಾರ್ದು, ಅದೇನಿರುತ್ತೆ ಅದು ನಮ್ಮ ಹತ್ರ ಇಟ್ಕೋಬೇಕು. ಒಂದೊಂದು ಸಲ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ನಾವು ಸತ್ಯ ಏನು ಹೇಳ್ತೀವಲ್ವ ಅದು ಅವ್ರಿಗೆ ಜೀರ್ಣ ಆಗಲ್ಲಂತ. ಅವ್ರು ಹೇಳಿದ ಪ್ರಕಾರ ನಾನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಹೌದಾ, ಜೀರ್ಣ ಆಗಲ್ಲ ಅಂತ. ಅವ್ರು ಮದುವೆ ಆಗಿ ಮಕ್ಕಳಿದ್ದಾರೆ, ಆದರೂ ಅವರು ಆ ಥರ ಅವರು ಹೇಳಿದಂಥ ಮಾತು ಅದು. ಹೌದಾ, ಆದರೂ ಅವ್ರ ಫ್ಯಾಮಿಲಿ ನಾನು ನೋಡಿದ್ದೀನಿ, ಭಾಳ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಫ್ಯಾಮಿಲಿ. ಎಲ್ಲರೂ ಕೋಆರ್ಡಿನೇಷನ್ ಯಾವ ಥರ ಇದೆ ಅಂದರೆ, ಅವ್ರ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಗಂಡು ಮಗ ಇದ್ದಾನೆ, ಇಬ್ಬರು ಗಂಡು ಮಕ್ಕಳೇ. ಒಬ್ಬರಂತರೂ ನನಗಿಂತ ಒಂದು 2-3 ವರ್ಷ ದೊಡ್ಡವರು. ಅವ್ರನ್ನೂ ಕೂಡ ಭೇಟಿಯಾಗಿದ್ದೀನಿ, ಆ ಥರ ಏನಿಲ್ಲ. ಅವ್ರದ್ದು ಗಾಡಿ ಇದೆ. ಈಗ ಮೇ ಬಿ ಎಲ್ಲೋ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ ಅವರು. ಹೌದಾ, ಆಲ್ಮೋಸ್ಟ್ ಆಲ್ ಹೊರಗಡೆನೇ ಇರ್ತಾರೆ ಅವರು ಕೆಲಸ ಮಾಡೋಕ್ಕೆ. ಅವರು ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಈಗ ಅವ್ರ ಸಣ್ಣ ಹುಡುಗ ಕೂಡ ಕೆಲ್ಸಕ್ಕೆ ಹೋಗಿದ್ದಾನೆ. ಅವ್ರ ಹಿಂದೆಯಲ್ಲಿ ಹೇಳಿದಂಥ ಒಂದಷ್ಟು ಮಾತುಗಳು ನನಗೆ ಈಗೂ ಕೂಡ ಸುಮ್ಮನೆ ಅಲ್ಲ, ಈಗೂ ಕೂಡ ನನಗೆ ನಾ ಯೋಚನೆದೊಳಗಿದ್ದೇನೆ. ಅವರು ಹೇಳಿದಂಥ ಪ್ರತಿಯೊಂದು ಮಾತುಗಳು ಏನಂದರೆ ಯಾವ ಥರ ಹೇಳಿದಾರಂದರೆ, ಅವರು ಒಬ್ಬ ಏನಂತಾರೆ ಅವರು ಅಂದರೆ ಒಬ್ಬ ಶಿಷ್ಯನಿಗೆ ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ, ಏನೂ ಬರಲ್ಲ. ಹೌದಾ, ಅಂಥ ಶಿಷ್ಯನಿಗೆ ಅದೇನೋ ಒಂದು ಜ್ಞಾನ ಅವನ ಕೈಯಲ್ಲಿ ಸಿಕ್ಕಂಗೆ. ಹೌದಾ, ಅವನು ಅದನ್ನು ಬರೆಯೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಆದರೂ ಅದೊಂಥರ ಏನಂತೆ ನಮ್ಮ ಹತ್ರ ಫೀಲಿಂಗ್ ಅಂದರೆ ಏನು, ಭಾವನೆ. ಹೌದಾ, ಅದೊಂಥರ ಭಾವನೆ ಒಳಗಡೆ ಮನಸ್ಸಿನಲ್ಲಿ ಏನಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಆ ಥರ ಒಂದು ಭಾವನೆ. ಹೌದಾ, ಅವ್ರು ಹೇಳಿದ್ರು ಜೀವನದಲ್ಲಿ ಪ್ರೀತಿ ಮಾಡಿ, ಆದರೆ ಮಾಡುವಾಗ ನೆನ್ಪಿಟ್ಕೊಂಡು ಮಾಡಿ. ಯಾವಾಗಲೂ ಅವ್ರನ್ನ ಬಿಡೋಕೆ ಹೋಗ್ಬೇಡಿ, ಯಾವುದೇ ಒಂದು ಸಂದರ್ಭ ಇರಲಿ, ಏನೇ ಇರಲಿ, ಒಟ್ಟು ಅವ್ರ ಜೊತೆಗೇ ಇರಿ ಜೀವನ ಪೂರ್ತಿ. ಹೌದಾ, ಹಾಗಾಗಿ ಅವ್ರು ಯಾವುದೇ ರೀತಿ ಮೇಲು ಕೀಳು ಆ ಥರ ಯಾವುದು ನೋಡೋಕೆ ಹೋಗ್ಬೇಡಿ. ಒಂದೊಂದು ಸಲ ರೊಕ್ಕ ಇರುತ್ತೆ, ರೊಕ್ಕ ಬರುತ್ತೆ, ರೊಕ್ಕ ಹೋಗುತ್ತೆ. ಅವರು ಅದೇ ಮಾತು ಹೇಳಿದರು. ಹೌದಾ, ಇವತ್ತು
ಇಲ್ಲಿ ಒಂದು ಘಟನೆ ಕೂಡ ನಡೆದಿದೆ. ಇಲ್ಲಿ ಒಬ್ಬರದು ಇವತ್ತು ಡೆತ್ ಆಯಿತು. ಅವ್ರದ್ದು ಒಬ್ಬರು ಅಂದರೆ ಏಜ್ ಆಗಿದೆ ಬಿಡಿ, ಏಜ್ ಆಗಿದ್ದು ಆದರೂ ಅವ್ರಿಗೆ ಹೋಗಿದ್ದಾರೆ. ಆದರೂ ಒಂದು ನೋವಂತೂ ಇದ್ದೇ ಇರುತ್ತೆ. ಯಾಕಂದರೆ ಅವ್ರಿಗೆ ಇಲ್ಲಿ ಒಬ್ಬರು ಡೆತ್ ಆಗಿದ್ದಕ್ಕೆ ಅವ್ರು ಇವತ್ತು ಜಲ್ದಿ ಬಂದಿರೋದು. ಅವ್ರ ಕೆಲಸವನ್ನು ಬಿಟ್ಟು ಅಂಗಡಿ ಬಂದ್ ಮಾಡಿ ಬಂದಿರೋದು ಅವರು. ಅವ್ರು ಹೇಳೋದು ಒಂದೇ, ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಹೇಳೋಕ್ಕಾಗಲ್ಲ, ಹೌದಾ? ಇರೋಷ್ಟು ದಿನ ಪ್ರೀತಿಯಿಂದ ನೆಮ್ಮದಿಯಿಂದ ಇರಿ. ಪ್ರೀತಿ ಮಾಡಿ, ಪ್ರೀತಿಗೂ ಬೆಲೆ ಕೊಡಿ, ಹೌದಾ? ಈಗ ನಮ್ಮ ಜೊತೆ ಇದ್ದಾಗ ನಾವು ಅವ್ರನ್ನ ಮುದ್ದು ಬಂಗಾರ ಚಿನ್ನು ಏನೇನೋ ಅಂತ ನಾವು ಕರೆದಿರ್ತಿರ್ವಲ್ವ, ಅವ್ರು ನಮ್ಮ ಜೊತೆಗೆ ಇಲ್ದಾಗೂ ಅದೇ ಥರದ ಬೆಲೆ ಇರಬೇಕು ಅವ್ರಿಗೆ, ಹೌದಾ? ಅದನ್ನು ಬಿಟ್ಟು ಅವ್ರು ನಮ್ಮ ಹತ್ರ ಇಲ್ಲದೇ ಇದ್ದಾಗ, ಹೌದಾ, ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಾವು ಇನ್ನೊಬ್ಬರ ಜೊತೆಗೆ ಅವ್ರನ್ನ ಕಂಡು ಇನ್ನೊಬ್ಬರಿಗೆ ನಾವು ಅವ್ರ ಬಗ್ಗೆ ಕೆಟ್ಟದನ್ನು ಹೇಳಕ್ಕೆ ಹೋಗ್ಬಾರ್ದು, ಹೌದಾ? ಅದು ನಿಜವಾದ ಪ್ರೀತಿ. ಇವ್ರ ಅಂಕಳು ಅದೇ ರೀತಿ ನನಗೆ ಹೇಳಿದರು, ಹೌದಾ? ಇವ್ರಿಗೂ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಅಥವಾ ಆಗಿದ್ದ ಕಾರಣದಿಂದಾಗಿ ಇವರು ಇಲ್ಲೇ ತಮ್ಮ ಈಗ ಜೀವನವನ್ನು ಇಲ್ಲೇ ನಡೆಸ್ತಾ ಇದ್ದಾರೆ ಅವರು, ಆಯಿತಾ? ತಿಳ್ಕೊಬೇಕು, ಒಬ್ರಿಗೊಬ್ರಿಗೂ ಬೆಲೆ ಕೊಡಿ. ಬೆಲೆ ಇಲ್ಲದಂಥ ಜಾಗದಲ್ಲಿ ಯಾವುದಕ್ಕೂ ಮನುಷ್ಯ ಯೋಗ್ಯನಲ್ಲ. ಯಾರೇ ಆಗಲಿ, ಇವಾಗ ನಾನೇ ಆಗಲಿ, ನೀವೇ ಆಗಲಿ, ಯಾರೇ ಆಗಲಿ, ಅಥವಾ ಯಾರೇ ಈ ವಿಡಿಯೋ ನೋಡ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ ನಾನು ಹೇಳ್ತಾ ಇರೋದು, ಬೆಲೆ ಕೊಡಿ. ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ರೀತಿ ನಿಮ್ಮದು ಯಾವುದೇ ರೀತಿ ಒಂದು ಸಂಬಂಧ ಇರಲಿ, ಅದಕ್ಕೆ ನೀವು ಬೆಲೆ ಕೊಡಿ, ಅವ್ರಿಗೆ ಬೆಲೆ ಕೊಡಿ, ಹೌದಾ? ಸಂಬಂಧಕ್ಕೂ ಬೆಲೆ ಕೊಡಬೇಕು, ಅವ್ರಿಗೂ ಬೆಲೆ ಕೊಡಬೇಕು. ಇದನ್ನು ಎಲ್ಲರೂ ಕಲ್ತ್ಕೋಬೇಕು. ಯಾರೇ ಆಗಲಿ, ಮಗ ತಂದೆಗೆ ಬೆಲೆ ಕೊಡಬೇಕು, ತಂದೆ ಮಗಗೆ ಬೆಲೆ ಕೊಡಬೇಕು, ಯಾವುದೇ ರೀತಿ ಆಗಲಿ, ಹೌದಾ? ಯಾಕಂದರೆ ಆ ಬೆಲೆ ಹಣದ ಮೇಲೆ ನಿಂತಿರಬಾರ್ದು, ಹೌದಾ? ಹಣ ಏನಿದೆ ಅಲ್ವಾ, ಮನಿ, ಹಣದ ಮೇಲೆ ನಿಂತಿರುವಂಥ ಸಂಬಂಧ ಯಾವತ್ತೂ ನಿಮ್ಮ ಸ್ವಂತದಲ್ಲ. ನೀವು ನೆನ್ಪಿಟ್ಕೊಳ್ಳಿ. ನಿಮ್ಮ ಹತ್ರ ಹಣ ಇದ್ದಾಗ ಎಷ್ಟೋ ಸಂಬಂಧಗಳು ಹುಡ್ತವೆ, ಆದರೆ ನಿಜವಾದ ಸಂಬಂಧ ಯಾವುದು ಗೊತ್ತಾ? ನಿಮ್ಮ ಹತ್ರ ಏನೂ ಇರಲ್ಲಲ್ವಾ, ನಿಮ್ಮ ಹತ್ರ ಏನೂ ಇರಲ್ಲ, ಹೌದಾ? ಏನು ದುಡಿತಿರ್ತಿರೋ ಅದರಲ್ಲೇ ನಿಮ್ಮ ಜೀವನ ನಡೀತಿರುತ್ತೆ. ಆದರೂ ನಿಮ್ಮ ಒಟ್ಟಿಗೆ ಇರ್ತಾರಲ್ವ, ನಿಮಗೆ ಸಾಥ್ ಕೊಡ್ತಾರೆ, ಹೌದಾ? ನೀವು ಜೋಡಿ ಕೊಟ್ಟು ನಿಮ್ಮ ಜೊತೆಗೆ ನಿಂತು ನಿಮ್ಮ ಜೀವನವನ್ನು ನಡೆಸ್ತಾರಲ್ವ, ಅವರು ನಿಜವಾದ ಸಂಬಂಧಿಕರು, ಹೌದಾ? ಅವ್ರಿಗೆ ಬೆಲೆ ಕೊಡಿ. ಅದನ್ನು ಬಿಟ್ಟು ಏನಂತಾರದು, ಈಗಿನ ಜನ್ರೇಷನಲ್ಲಿ ಇದು ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಏನೋ ಸೋಷಿಯಲ್ ಮೀಡಿಯಾ ಭಾಳಷ್ಟು ಇದ್ದಾವೆ, ಹೌದಾ? ಒಂದಿಷ್ಟು ಜನ ಒಳ್ಳೆಯದಕ್ಕೆ ಯೂಸ್ ಮಾಡ್ತಾರೆ, ಒಂದಿಷ್ಟು ಜನ ಕೆಟ್ಟದ್ದಕ್ಕಾಗಿ ಯೂಸ್ ಮಾಡ್ಕೋತಾರೆ, ಹೌದಾ? ಅವ್ರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಕೂಡ ಅವರು ಹೇಳಿದರು. ಅಂದರೆ ಅವ್ರು ಯಾರೋ ಒಬ್ರು ರಿಲೇಷನ್ನಲ್ಲಿ ಅವ್ರಿಗೂ ಕೂಡ ಮಗಳೇ ಆಗ್ಬೇಕಂತಂದ್ರೆ, ಹೆಂಗೆ ರಿಲೇಷನ್ದಲ್ಲಿ ಇಲ್ಲಿ ಇರ್ತಾರಲ್ವ, ಅವ್ರಿಗೆ ಇವರು ಗಿಫ್ಟಾಗಿ ಫೋನ್ ಕೊಟ್ಟಿದ್ದಾರಂತೆ, ಜೊತೆಗೆ ಸಿಮ್ಮು ಕೂಡ ಇವರೇ ಕೊಟ್ಟಿದ್ದಾರಂತೆ. ಏನು ಅಂದರೆ ಒಂದಿಷ್ಟು ದಿನಗಳಾದಮೇಲೆ, ಅಂದರೆ ಒಂದಿಷ್ಟು ತಿಂಗಳುಗಳು ಆಗಿರ್ಬೋದು, ಇಲ್ಲ ಒಂದು ವರ್ಷ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ ಒಂದಿಷ್ಟು ದಿನಗಳಾದಮೇಲೆ ಆ ಹುಡುಗಿ ಅಂದರೆ ಭಾಳಷ್ಟು, ಅಂದರೆ ಒಂದು 5-6 ಜನ ಹುಡುಗರ ಜೊತೆ ಚಾಟಿಂಗಲ್ಲಿ ಆ ಥರ ಈ ಥರ ಅಲ್ಲಿ ಇಲ್ಲಿ ಅವ್ರ ಜೊತೆ ಹೋಗೋದು, ಊಟ ಮಾಡೋದು, ಎಲ್ಲ ಥರದ್ದು ಇತ್ತಂತೆ ಅದು, ಹೌದಾ? ಅದೆಲ್ಲ ಅದಾದಮೇಲೆ ಸಿಮ್ ಇವ್ರದ್ದು ಹೆಸರು ಮೇಲೆ ಇದ್ದಿದ್ದರಿಂದ ಇವ್ರಿಗೆ ಪ್ರಾಬ್ಲಮ್ ಆಗಿತ್ತಂತೆ ಅದು, ಹೌದಾ? ಹಾಗಾಗಿ ಇವರು ಅವ್ರಿಗೆ ಬುದ್ಧಿವಾದ ಹೇಳಿ ಸಿಮ್ ಇಸ್ಕೊಂಬರುವಾಗ ಅವ್ರಿಗೆ ಹೇಳಿದ್ರಂತೆ, ಫೋನು ಕೂಡ ಕೊಡ್ತಾ ಇದ್ರಂತೆ. ಆದರೆ ಇವ್ರು ಹೇಳಿದ್ರಂತೆ, ನಾನು ಫೋನು ನಿನಗೆ ಕಾಣಿಕೆಯಾಗಿ ಕೊಟ್ಟಿದ್ದೀನಿ, ಹೌದಾ? ಫೋನನ್ನು ನೀನೇ ಇಟ್ಕೊ, ನನಗೇನು ಫೋನ್ ಬೇಡ, ಹೌದಾ? ನನಗೆ ಸಿಮ್ ಕೊಡು ಅಂತ ಇಸ್ಕೊಂಡಿದ್ರಂತೆ. ಅವ್ರ ಮನೆಯಲ್ಲೇ ಇಸ್ಕೊಂಡಿದ್ರಂತೆ, ಹೌದಾ?
ಹಾಗಾಗಿ ಇವ್ರಿಗೆ ಭಾಳಷ್ಟು ನಡುವೆ ಪ್ರಾಬ್ಲಮ್ ಆಗಿದ್ರಿಂದ ಇವರು ಅದನ್ನು ಇಸ್ಕೊಂಡಿದ್ರಂತೆ. ಅದಕ್ಕೆ ಹೇಳೋದು, ಯಾರೇ ಆಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಯಾರೇ ಆಗಲಿ, ಪ್ರೀತಿ ಮಾಡಿ ಒಬ್ಬರನ್ನೇ ಮಾಡಿ. ಹೌದಾ? ಒಬ್ಬರ ಜೊತೆಗೆ ಪ್ರಾಮಾಣಿಕವಾಗಿರಿ, ಪ್ರಾಮಾಣಿಕತೆಯಿಂದಿರಿ. ಹೌದಾ? ನೀವು ಒಬ್ಬರಿಗೆ ಪ್ರಾಮಾಣಿಕವಾಗಿರುವಾಗ ಒಂದು ಸಂದರ್ಭದಲ್ಲಿ ನೀವು ಸುಳ್ಳು ಹೇಳಬೇಕಂತ ಅನಿಸಿದ್ರು ಕೂಡ ಆ ಒಂದು ಸುಳ್ಳಲ್ಲಿ ಅದೊಂದು ಏನು ಸುಳ್ಳನ್ನು ಹೇಳ್ತಿರಲ್ವ, ಅದರಲ್ಲಿ ಒಂದಿಷ್ಟು ಸತ್ಯವನ್ನು ಕೂಡ ಜೋಡಿಸಿ ಹೇಳಿ. ಸುಮ್ಮನೆ ಎಲ್ಲವೂ ಸುಳ್ಳನ್ನೇ ಹೇಳಿ ಹೋದ್ರೆ ಅಂತ ತಿಳ್ಕೊಳ್ಳಿ, ಅದಕ್ಕೂ ಕೂಡ ಬೆಲೆ ಇರಲ್ಲ. ಹೌದಾ? ನಿಜವಾದ ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಒಂದೇನಂತಂದರೆ ತಿಳುವಳಿಕೆ ಇರುತ್ತೆ, ಒಬ್ರನ್ನೊಬ್ರು ಅರ್ಥಕೊಳ್ತಾರೆ ಅವರು, ಅದು ನಿಜವಾದ ಪ್ರೀತಿ. ಮೊದಲಿನ ಜನ್ರೇಷನ್ನಲ್ಲಿ ಯಾವುದೇ ರೀತಿ ಪ್ರೀತಿ ಇಲ್ಲ, ಏನೂ ಇಲ್ಲ. ಹೌದಾ? ಅವ್ರು ಹೇಳಿದರು, ಅದು ನಿಜವಾದ ಪ್ರೀತಿ ಯಾವ್ದಾರು ಇರ್ತಂದರೆ ತಾಜ್ ಮಹಲ್ ಇದೆ ಅಲ್ವ ಅದು. ಹೌದಾ? ಆಗ್ರಾದಲ್ಲಿ. ಹೌದಾ? ಶಹಜಾನ್ ಕಟ್ಟಿಸಿದ್ದು ಅದು. ಆ್ಯಕ್ಚುಲಿ ಅದರ ಹಿಸ್ಟ್ರಿ ನೋಡಿದರೆ ಅದು ನನಗೆ ನಿಜವಾಗ್ಲೂ ಆ ಥರ ಅನಿಸಲ್ಲ ಅದು. ಹೌದಾ? ಅದೇನೋ ಒಂದೊಂಥರ ಬೇರೆ ರೂಟಿಗೆ ಹೋಗುತ್ತೆ ಅದು ಬೇಡ. ಅದು ಪ್ರೀತಿ ಯಾವ ಥರ ಅಂದರೆ, ನಾನು ನೋಡಿದ್ದೀನಿ ಇಲ್ಲಿ ಒಂದಿಷ್ಟು ಫ್ಯಾಮ್ಲಿಗಳು ಇದ್ದಾವೆ ಮೊದಲಿನ ಜನ್ರೇಷನ್ ಅವರು. ತಂದೆ ತಾಯಿ ತೋರಿಸಿದಂಥ ಹುಡುಗಿಯನ್ನು ಮತ್ತು ತಂದೆ ತಾಯಿ ತೋರಿಸಿದಂಥ ಹುಡುಗನನ್ನೇ ಮದುವೆ ಆಗಿ ಇವು ಇದ್ದಾರೆ. ಹೌದಾ? ಮುದುಕರಾಗಿದ್ದಾರೆ ಅವರು. ಒಂದೊಂದು ಕ್ಷಣಗಳು ಹೆಂಗೆ ಇರ್ತಾವಂದರೆ ನೀವು ನೋಡಬೇಕು. ನಾ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಬೇಕಾದರೆ ಮಾಡ್ತೇನೆ. ಅವರಲ್ಲಿ ಈಗ ಯಾವುದೇ ರೀತಿ ಶಕ್ತಿನೂ ಇಲ್ಲ, ಅವ್ರ ಗಂಡನಲ್ಲಿ ಯಾವುದೇ ರೀತಿ ಶಕ್ತಿ ಇಲ್ಲ. ಶಕ್ತಿ ಇದೆ, ಹೌದಾ? ಆದರೂ ಆ ಮಟ್ಟಿಗಿಲ್ಲ. ಆದರೂ ಅವರ ವೈಫ್ ಏನಿದಾರಲ್ವ ಅಂದ್ರೆ ಅಜ್ಜಿ, ನೀವು ಹೇಳೋಕ್ಕಾಗಲ್ಲ. ಈಗ ನಾನು ನಡ್ಕೊಂಡು ಬಂದಿದ್ದೀನಲ್ವ ತಳಗಿಂದ ಮೇಲೆ, ಈಗ ಬೈಕ್ ಸಿಕ್ತು ಇಲ್ಲಾಂದರೆ ಡೈಲಿ ಇದ್ರದ್ದು ಎಷ್ಟು ಕಿಲೋಮೀಟ್ರ್ ಆಗೋದು ಗೊತ್ತಾ? ಇದು 5 ಕಿಲೋಮೀಟ್ರ್ ಆಗುತ್ತೆ. ವಿತ್ ಫಾರೆಸ್ಟ್ ಏರಿಯಾ ಇದು. ಬೆಟ್ಟ ಹತ್ತಬೇಕು ಮತ್ತು ಬೆಟ್ಟ ಇಳಿಬೇಕು ಕರೆಕ್ಟಾಗಿ. ಒಂದಿಟ್ಟು ನೀವು ಇಳುವಾಗ ನೀವೆಲ್ಲಾದರೂ ಅಪ್ಪಿ ಕಾಲಿಟ್ರಂತ ತಿಳ್ಕೊಳ್ಳಿ, ಸಿದ್ಧ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಕಾಣ್ತಾ ಇದೆಯಾ? ಸಿದ್ಧ ಇಲ್ಲಿ ತೆಳಗಡೆನೆ ಸಿದ್ಧ ಒಂದಿಟ್ಟು ಕಾಲು ಏನಾದ್ರು ನೀವು ಇಳುವಾಗ ಒಂದಿಟ್ಟು ಕಾಲು ಇಲ್ಲಿ. ಈಗ ಹೆಂಗಿದೆ ಅಂದರೆ ಇವ್ರು ಯಾವ ಥರ ಮಾಡ್ತಾರೆ ಅಂದರೆ ದಾರಿ ಮಾಡಿದ್ದಾರೆ. ಹೌದಾ? ನಮ್ಮ ಕಡೆ ರಸ್ತೆ ಇರುತ್ತಲ್ವ, ಅಂದರೆ ಹಿಂಗೆ ತಿರುವು ರಸ್ತೆ ಇರುತ್ತಲ್ವ, ಆ ಥರ ಇವರು ರಸ್ತೆ ಮಾಡಿದ್ದಾರೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಆದರೂ ಕೂಡ ಬಿದ್ದರೆ ಅಂದರೆ ಒಂದಿಟ್ಟು ಕಾಲು ತಪ್ಪಿ ಬಿದ್ದರೆ ಕೈಗೆ ಕಾಲಿಗೆ ಪೆಟ್ಟಾಗುತ್ತಂತೂ 100%. ಒಂದೊಂದ್ಸಲ ಕೈನೂ ಮುರಿದು ಹೋಗ್ಬೋದು, ಒಂದೊಂದ್ಸಲ ಕಾಲು ಮುರಿದು ಹೋಗ್ಬೋದು. ಏನೂ ಕೂಡ ನಾ ಅಂತೂ ಡೈಲಿ ಪೂರ ಕೇರ್ಫುಲ್ಲಾಗಿ ಹೋಗ್ತೀನಿ, ಕೇರ್ಫುಲ್ಲಾಗಿಯೇ ಬರ್ತೇನೆ. ಸುಮ್ಮನೆ ಹುಚ್ಚುತನದಿಂದ ಹಂಗೆ ಜಿಕ್ಕೊಂತ ಹೋಗಲ್ಲ. ಆರಾಮಾಗಿ ಹೋಗ್ತೀನಿ, ಆರಾಮಾಗಿ ಬರ್ತೇನೆ. ಹಾಗಾಗಿ ಇಷ್ಟು ಆಯಿತು, ಇದು ಭಾಳ ಆಯಿತು. ನೆಕ್ಸ್ಟ್ ಅದ್ರ ಬಗ್ಗೆ ಹೇಳ್ತೇನೆ. ಆಯ್ತು, ಈಗ ಕೇಳ್ಕೊಳ್ಳಿ. ಈಗ ಅಂದರೆ ನಾನು ಮಾರ್ನಿಂಗ್ ಹೇಳಿದ್ದೆ, JDS ಅಲ್ಲಿ ಏನು ಕೆಲಸ ಮಾಡ್ತಾರಲ್ವ, ನೀವು ಯಾರೇ ಆಗಲಿ, ನಾನಾಗಲಿ ನೀವಾಗಲಿ ಯಾರೇ ಆಗಲಿ, ಎಲ್ಲರೂ ನೆನಪಿಟ್ಕೊಳ್ಳಿ. ಹೇಳೋದಿಷ್ಟೇ, ಎಲ್ಲರೂ ನೆನಪಿಟ್ಕೊಳ್ಳಿ. ನೀವು ಇಲ್ಲಿ ಯಾರನ್ನೂ ಎಂಪ್ಲಾಯೀಸ್ ಅಂತ ಐಡೆಂಟಿಫೈ ಮಾಡಲ್ಲ. ಹೌದಾ? ಎಂಪ್ಲಾಯೀಸ್ ಅಂತ ಐಡೆಂಟಿಫೈ ಮಾಡಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಹೊರತು, ನಿಜವಾಗ್ಲೂ ಏನಂದರೆ ನಾವೆಲ್ಲ ಏಜೆಂಟ್ಸ್ ಇದ್ದಂಗೆ. ಇದು LIC ಅಂತೂ ನೋಡಿದ್ರಲ್ವ ನೀವು, ನಮ್ಮ ಕಡೆ ಎಲ್ಲ LIC ಅಂತೂ ಮಾಡ್ತಾರೆ, ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಅಂತೂ ಮಾಡ್ತಿರ್ತಾರೆ. ಅವ್ರಿಗೆ ಏಜೆಂಟ್ಸ್ ಆಗಿರ್ತಾರೆ, ಅವ್ರಿಗೆ ಕಮಿಷನ್ ಬರ್ತಿರುತ್ತೆ. ಇಷ್ಟಿಷ್ಟು ಅಮೌಂಟದವ್ರು ಅಕೌಂಟ್ ಓಪನ್ ಮಾಡ್ತಾರೆ, ನಿಮಗೆ ಅಷ್ಟು ಕಮಿಷನ್ ಸಿಗುತ್ತೆ. ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ ಕೂಡ ಅದೇ ರೀತಿ ಇದೆ. ಹೌದಾ? ಇದರಲ್ಲಿ RPLI PLI ಪಾಲಿಸೀಸ್ ಬರುತ್ತೆ. ಹೌದಾ? ಇದರಲ್ಲಿ ನಿಮಗೆ ಕೈ ಒಂದಿಟ್ಟು ನುಸ್ತಾ ಇದೆ, ಅದು ಭಾಳ ಇದಾಯ್ತಲ್ವ, ಹಾಗಾಗಿ ಫೋನನ್ನು ಅದೇ ರೀತಿ ಹಿಡ್ಕೊಂಡು ಕೈ ನುಸ್ತಾ ಇದೆ. ಹೌದಾ? ಹಾಂ,
ನಾವೊಂಥರ ಏಜೆಂಟ್ಸ್ ಇದ್ದಂಗೆ. ನೀವು ಆರ್ ಪಿ ಎಲ್ ಐ ಪಿ ಎಲ್ ಐ ಆಯಿತು ಏನು ಓಪನ್ ಮಾಡ್ತಾರಲ್ವ, ಬಿ ಪಿ ಎಮ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಈವನ್ ಪ್ರತಿಯೊಬ್ಬ ಜೆ ಡಿ ಎಸ್ಸಲ್ಲಿ ಯಾರೇ ಸೆಲೆಕ್ಷನ್ ಆಗಿದ್ದರೂ ನಿಮಗೆಲ್ಲರಿಗೂ ಒಂದು ಏಜೆಂಟ್ ಐ ಡಿ ಅಂತ ಕೊಟ್ಟಿರ್ತಾರೆ. ಆ ಐ ಡಿನ ನೀವು ಬೇಕಾದರೆ ನಿಮ್ಮ ಹೈಯರ್ ಅಥಾರಿಟೀಸಿಂದ ತೊಗೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಪಾಲಿಸೀಸ್ ಏನಿರ್ತಾವಲ್ವ, ಎಲ್ಲ ಪಾಲಿಸೀಸು ಅಂಡರ್ ಏಜೆಂಟ್ ಆಗಿನೇ ಬರೋದು. ನಿಮ್ಮ ಸ್ಯಾಲ್ರಿ ಮಾತ್ರ ಎಂಪ್ಲಾಯಿ ಅಂಡರ್ ಬರುತ್ತೆ. ಇದನ್ನು ಮಾತನ್ನು ನೀವು ಗಮನವಾಗಿ ಇಟ್ಕೊಳ್ಳಿ. ಮತ್ತು ಒಂದೊಂದು ಸಲ ಟಾರ್ಗೆಟ್ ಕೊಡ್ತಾರೆ, ಒಂದೊಂದು ಸಲ ಅದಕ್ಕೆ ವರ್ಷಕ್ಕೆ ಆಲ್ಮೋಸ್ಟ್ ಆಲ್ ಇವರು ಒಂದು 12 ತಿಂಗಳು ಇರುತ್ತಲ್ವ, 12 ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ 12 ತಿಂಗಳು ಹಿಡಿದು ಬಿಡಿ 12 ತಿಂಗಳು ಆಲ್ಮೋಸ್ಟ್ ಅಲ್ವ, 12 ತಿಂಗಳು ಬೇಡ, ಒಂದು 8 ತಿಂಗಳು ಹಿಡ್ಕೊಳ್ಳಿ. 8 ತಿಂಗಳಲ್ಲಿ ಯಾವ ಥರ ಟಾರ್ಗೆಟ್ ಕೊಡ್ತಾರೆ ಗೊತ್ತಾ? ಎಲ್ಲರಿಗೂ ಟಾರ್ಗೆಟ್ ಆಲ್ಮೋಸ್ಟ್ ಆಲ್. ಒಂದಷ್ಟು ಜನ ಅಂದರೂ ಭಾಳ ಸಫರ್ ಮಾಡಿದ್ದಾರೆ ಇದರಿಂದ, ಭಾಳಷ್ಟು ಏನಂತಾರೆ ತೊಂದರೆಗೆ ಒಳಗಾಗಿದ್ದಾರೆ. ಒಂದಷ್ಟು ಜನ ಅಂದರೂ ಕೆಲಸನೂ ಬಿಟ್ಟಿದ್ದಾರೆ. ಅಂಥ ಇನ್ಸಿಡೆಂಟು ಕೂಡ ನಾವು ನೋಡಿದ್ದೀವಿ, ಹೌದಾ? ಆದರೆ ನಾ ಹೇಳೋದೇನೆಂದರೆ, ನಿಮ್ಮ ಕೆಲಸ ನೀವು ಮಾಡಿ. ನಿಮಗೆ ಯಾವುದೇ ರೀತಿ ಹೈಯರ್ ಅಥಾರಿಟೀಸ್ ಆಗಿರ್ಬೋದು, ಯಾರೇ ಆಗಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರ ಕಡೆಯಿಂದ ಒಂದು ರಿಟರ್ನ್ ಲೆಟರ್ ಬರ್ಸ್ಕೊಳ್ಳಿ ನೀವು. ನಿಮ್ಗೆ ಯಾವುದೇ ರೀತಿ ಅಂದರೆ ನಾರ್ಮಲ್ ನೋಡಿ, ಯಾವ ಥರ ಇದು ಬರ್ತಾವಂದರೆ ನಾನು ನಿಮ್ಗೆ ಹೇಳ್ತೀನಿ, ಕ್ಲಿಯರಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಈಗ ಆಲ್ಮೋಸ್ಟ್ ಬಿ ಪಿ ಎಮ್ಸ್ ಯಾರು ಇದ್ದಾರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇದು ನಾನು ನೋಡಿದ್ದೀನಿ. ಬಿ ಪಿ ಎಮ್ಸ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಎಷ್ಟು ಬಿ ಪಿ ಎಮ್ಸ್ ಇದ್ದಾರೆ ಇಲ್ಲಿ, ನೀವು ಹೊಸದಾಗಿ ಆಗಿದ್ರಂದ್ರೂ ಒಂದು 2-3 ತಿಂಗಳು ಬಿಟ್ಟು ನಿಮಗೂ ಆಗುತ್ತೆ. ಏನಂದರೆ ನಿಮ್ಮ ಹೆಸರು ಮೇಲೆ ಒಂದು ಕಂಪ್ಯೂಟರೈಸ್ಡ್ ಅಂದರೆ ಏನು, ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿ ಪ್ರಿಂಟ್ಔಟ್ ಮಾಡಿರುವಂಥ ಒಂದು ಪತ್ರ ನಿಮ್ಮ ಹತ್ರ ಬರುತ್ತೆ. ಅದರಲ್ಲಿ ವಿಷಯ ಏನಿರುತ್ತೆ ಅಂದರೆ, ನಿಮಗೆ ಈ ಥರ ಒಂದು ಏನಂತಾರೆ ಅದು ನಮ್ಮ ಕನ್ನಡದಲ್ಲಿ ಒಂದು ಸಮಾರಂಭ ಇದೆ, ಆ ಒಂದು ಸಮಾರಂಭದಲ್ಲಿ ನಿಮಗೆ ಇಷ್ಟಿಷ್ಟು ನೀವು ಪಿ ಎಲ್ ಐ ಆರ್ ಪಿ ಎಲ್ ಐ ಖಾತೆಗಳನ್ನು ಮಾಡಿಸಿ ತೊಗೊಬರ್ಬೇಕಂತ ಇರುತ್ತೆ. ಅದರಲ್ಲಿ ಕೂಡ ನಿಮಗೆ ಟಾರ್ಗೆಟ್ ಇರುತ್ತೆ. ಅಂದರೆ ಸಮ್ ಅಸ್ಯೂರ್ಡ್ ಅಮೌಂಟ್ ಅಂತ ಇರುತ್ತೆ. ಸಮ್ ಅಸ್ಯೂರ್ಡ್ ಅಮೌಂಟ್ ಅಂದರೆ ಪ್ರೀಮಿಯಮ್ ಅಮೌಂಟ್ ಅಂತ ಬರುತ್ತೆ. ಪ್ರೀಮಿಯಮ್ ಅಂದರೆ ಅತ್ಯುನ್ನತವಾದ ಒಂದು ಅಮೌಂಟ್ ಏನಿರುತ್ತಲ್ವ, ಅವ್ರು ಎಲ್ಲ ಪಾಲಿಸಿಗೆ ಅವರು ಇದು ಮಾಡುವಂಥದ್ದು ಆ ಅಮೌಂಟ್ ಇರುತ್ತೆ. ಅದು 1 ಲಕ್ಷ ಇರಬೇಕಂತೆ, 2 ಲಕ್ಷ ಇರಬೇಕಂತೆ, ಒಂದಷ್ಟಂತರೂ 5 ಲಕ್ಷ ಮಾಡಿ, 6 ಲಕ್ಷ ಮಾಡಿ, 8 ಲಕ್ಷ ಮಾಡಿ, ಆ ಥರ ಹೇಳ್ತಾರೆ, ಹೌದಾ? ನಾವು ಇದನ್ನು ಕೇಳಿದ್ದೀವಿ, ನಮಗೂ ಕೂಡ ಬೇಕಾದಷ್ಟು ಕಾಲ್ಸ್ ಬಂದಿದ್ದಾವೆ, ಹೌದಾ? ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಹೌದಾ? ನನಗೆ ಯಾವುದೇ ರೀತಿ ಆ ಥರ ನಾ ಯಾವತ್ತೂ ತೊಂದರೆಗೆ ಒಳಗಾಗಿಲ್ಲ ಇನ್ನು, ಹೌದಾ? ನಿಮಗೆ ಆ ಥರ ಬಂತಂದರೆ ಭಾಳಷ್ಟು ನಿಮಗೆ ಒತ್ತಡ ಮಾಡ್ತಾಯಿದ್ರೆ, ಮ್ಯಾಗಿಂದ ನಿಮಗೆ ಭಾಳಷ್ಟು ಒತ್ತಡ ಇದ್ದರೆ, ಹೌದಾ? ಆವಾಗ ನೀವೇನು ಮಾಡಿ, ಅವ್ರಿಗೆ ಹೇಳಿ ನೀವು, ನಮಗೆ ನಿಮ್ಮ ಬರವಣಿಗೆಯಲ್ಲಿ, ಹೌದಾ, ನಿಮ್ಮ ಕೈಯ ಬರವಣಿಗೆಯಲ್ಲಿ ನೀವು ಒಂದು ನಮಗೆ ಪತ್ರವನ್ನು ಬರೆದು ಕೊಡಿ ನಮ್ಮ ಹೆಸರ ಮೇಲೆ. ಜೊತೆಗೆ ಅದರ ಮೇಲೆ ನಿಮ್ಮೇನು ಹಸ್ತಾಕ್ಷರ ಏನಂದರೆ ಸಿಗ್ನೇಚರ್ ಏನಂತೀವಿ, ಅದು ಕೂಡ ಅದು ಏನಂತ ಇದು ಆಗಿರ್ಬೋದು, ಅಂದರೆ ಅದು ಈ ಸ್ಟ್ಯಾಂಪ್ ಬರುತ್ತಲ್ಲ ಅದಾಗಿರ್ಬೋದು, ಅವರೇ ಖುದ್ದಾಗಿ ಸಿಗ್ನೇಚರ್ ಮಾಡಿದ್ದಂಥ ಒಂದು ಲೆಟರ್ನ ನಿಮಗೆ ಕೊಟ್ಟರೆ ಅದನ್ನು ತೊಗೊಳ್ಳಿ. ಅದು ಯಾತಕ್ಕಂದರೆ ಅದು ಹೆಲ್ಪ್ಫುಲ್ ಆಗುತ್ತೆ. ನಾಳೆ ನಿಮಗೆ ಯಾವುದೇ ರೀತಿ ತೊಂದರೆ ಆದರೆ ಅದರ ಮೇಲೆ ನೀವು ಆರ್ ಟಿ ಐ ಅಪ್ಲೈ ಮಾಡಿ ಹಾಕ್ಬೋದು. ನಾಳೆ ನಿಮಗೆ ಭಾಳಷ್ಟು ತೊಂದರೆ ಆಗ್ತಿದ್ರೆ ಅವಾಗ ಮಾಡಿ, ಅವಾಗ ಅವ್ರಿಗೆ ಗೊತ್ತಾಗತ್ತೆ ಅವರು ಎಷ್ಟು ನೀರಿನಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟತ್ತೆ, ಹೌದಾ? ಈಗ ಇಲ್ಲಿ ತೋರಿಸ್ತೇನಿಲ್ಲ, ಇಲ್ಲಿ ನಾ ಈಗ ಸ್ವಲ್ಪ ಇಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು, ಹಾಗಾಗಿ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತೇನೆ. ಸ್ವಲ್ಪ ಅಲ್ಲಿ ಕೆಳಗಡೆ ಜಾಗ ಇದೆ, ಹೌದಾ? ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆ, ಆಯಿತಾ? ಅದು ನಾನು ನಿಮಗೆ ಹೇಳ್ತಾ ಇದ್ದೆ, ಹೌದಾ? ಬಿಸಿಲು ಈ ಕಡೆನೇ ಇರೋದ್ರಿಂದ ನನಗೆ, ಯಾಕಂದರೆ ಕರ್ನಾಟಕದಿಂದ ಇದೀವಲ್ವ, ಇಲ್ಲಿ ಬಿಸಿಲು ಇರಲಿಲ್ಲ ಅಂದರೆ ಒಂಥರ ಮೈಗೆ ಚಲೋ ಅನಿಸಲ್ಲ. ಬಿಸಿಲಿದ್ದರೆ ಒಂದಿಟ್ಟು ನಮಗೂ ಕಂಫರ್ಟೇಬಲ್ ಇರುತ್ತೆ ಹೊರಗಡೆ ಇರೋಕ್ಕೆ. ಆಯಿತು, ಈಗ ನಾನು ಹೇಳ್ತಾ ಇದ್ದೆ ಅಲ್ವಾ, ಅವ್ರ ಕಡೆಯಿಂದ ನೀವು ರಿಟರ್ನ್ ಲೆಟರ್ ಯಾವುದಕ್ಕೆ ಬರ್ಸ್ಕೋಬೇಕಂದ್ರೆ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಭಾಳ ಪ್ರೆಷರ್ ಆಗ್ತಾಯಿದ್ರೆ, ಭಾಳಷ್ಟು ಒತ್ತಡ ಆಗ್ತಾಯಿದ್ರೆ ಆವಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅದೊಂದು. ಯಾಕಂದರೆ ನಿಮ್ಮ ಕಡೆ ಒಂದು ಡಾಕ್ಯುಮೆಂಟ್ ಇರುತ್ತೆ, ನಿಮ್ಮ ಕಡೆ ಒಂದು ಮಾಹಿತಿ ಇರುತ್ತೆ, ನಿಮ್ಮ ಕಡೆ ಒಂದು ಪ್ರೂಫು ಇರುತ್ತೆ, ಅಂದರೆ ದಾಖಲೆ.
ದಾಖಲೆ ಇರುತ್ತೆ, ಹೌದಾ. ಹಾಗಾಗಿ ನೀವು ಅವ್ರಿಗೆ ಹೇಳ್ಬೋದು, ಹೌದಾ, ಈ ಥರ ಯಾವ ಥರ ನೀವು ಈ ಥರ ಒತ್ತಡ ಆಗ್ತಾ ಇದ್ದೀರಾ, ನಮ್ಗೆ ಯಾವ ಥರ ಟಾರ್ಗೆಟ್ಸ್ ಇದೆ, ನೀವು ಯಾವ ಥರ ಕೊಡ್ತಾ ಇದ್ದೀರಾ ಅನ್ನೋದನ್ನು ನೀವು ಕೇಳ್ಕೊಬೋದು. ನೀವು ಏನು ಮಾತಾಡಲಿಲ್ಲ ಅಂದರೆ ನೀವು ಏನಂದರೆ ಅನುಭವಿಸ್ತೀರ, ಅವೆಲ್ಲನೂ ಅನುಭವಿಸ್ತೀರ. ನಾನಂತೂ ಅನುಭವಿಸಿಲ್ಲ, ಇನ್ನು ಇದುವರೆಗೂ ಅನುಭವಿಸಿಲ್ಲ. ನಾನು 3 ವರ್ಷ ಆಯಿತು ನನಗೆ, ನಾನು ಯಾವಾಗಲೂ ಅನುಭವಿಸಿಲ್ಲ ಇದನ್ನು. ಆದರೆ ಅನುಭವಿಸಿದವರು ನನಗೆ ಗೊತ್ತು. ಒಂದಿಷ್ಟು ಜನರಿಗೆ ಅಂದರೆ ನಾವೇ ಹೇಳ್ತೀವಿ, ಬುದ್ಧಿವಾದ ಹೇಳ್ತೀವಿ. ಒಂದಿಷ್ಟು ಜನ ನಮಗೂ ಬುದ್ಧಿವಾದ ಹೇಳ್ತಾರೆ, ನಾವು ತಗೋತೀವಿ, ಹೌದಾ. ಇನ್ನೊಂದು, ಇಲ್ಲಿ ನಾನು ಉತ್ತರಾಖಂಡದಲ್ಲಿ ಹತ್ಕೊಂಡಿದ್ದೇನೆಂದರೆ, ಮನುಷ್ಯನಿಗೆ ಆಗೋದು, ಹೌದಾ. ಇದೊಂದು ಯಾವುದೇ ರೀತಿ ಕೆಲಸದಲ್ಲಿ ಇರ್ಬೋದು, ಯಾವುದೇ ರೀತಿ ನಿಮಗೆ ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ಅವನು ಕೂಡ ಮನುಷ್ಯನೇ, ಅದನ್ನು ತಿಳ್ಕೊಳ್ಳಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಮ್ಮ ಹೈಯರ್ ಅಥಾರಿಟೀಸ್ ಇರ್ತಾರಲ್ಲ, ಅವ್ರಿಗೂ ಮೇಲಿಂದ ಭಾಳಷ್ಟು ಒತ್ತಡ ಬರ್ತಾ ಇರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರು ನಮ್ಮ ಮೇಲೆ ಒತ್ತಡ ಹಾಕ್ತಾರೆ. ಹಾಗಾಗಿ ನಾ ಏನು ಹೇಳೋದಂದರೆ, ಅಷ್ಟು ಯಾರು ಸಫರ್ ಮಾಡಬೇಡಿ. ಇವನ್ ಈಗ ಹೊಸ್ದಾಗಿ ಏನು ಬರ್ತಾ ಇದೆ ಅಂದರೆ, ಈಗ ಹೊಸ್ದಾಗಿ, ಹೌದಾ, ಈಗ ಸದ್ಯಕ್ಕೆ ಹೊಸ್ದಾಗಿ ಅಂದರೆ ಮೇ ಬಿ ಒಂದು ವರ್ಷ ಬಂತು. ಈಗ ಹೊಸ್ದಾಗಿ ಏನಂದರೆ, ಅದು ಸ್ಪೀಡ್ ಪೋಸ್ಟ್ ಅದು ಮಾಡುವುದಕ್ಕಾಗಿ ಕೂಡ ಅದಕ್ಕೂ ಕೂಡ ಒತ್ತಡ ಆಗ್ತಾ ಇದ್ದಾರೆ, ಹೌದಾ. ನೀವು ಮಾಡಬೇಕು, ಹೌದಾ, ಹೆಂಗಾದ್ರೂ ಮಾಡಿ, ಹೌದಾ. ಆ ಥರನೂ ಒತ್ತಡ ಬರುತ್ತೆ. ಆದರೆ BPM ಯಾರು ಇರ್ತಾರಲ್ಲ, ಅವರು ಹೊಂದಾಣಿಕೆಯಾಗಿ ಹೋಗಬೇಕು ಒಂದು, ಇಲ್ಲ ಅಂದರೆ ಅವ್ರು ಏನೇ ಹೇಳಿದ್ರು ಕೂಡ ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಕು ಒಂದು, ಇವ್ಯಾಡ್, ಹೌದಾ. ನಮ್ಮದು ಪೋಸ್ಟ್ ಆಫೀಸಲ್ಲಿ ಇರುವಂಥದ್ದು ಏನಂದರೆ, ನಮ್ಮದು ಪತ್ರ ಸಹಿತ, ಹೌದಾ, ಪತ್ರಗಳನ್ನು ಬರೆಯೋದಾಗಿರಲಿ, ಏನೇ ಇರಲಿ, ಅದೆಲ್ಲ ನಮ್ಮ ಆಫೀಸಲ್ಲಿ ವರ್ಕನ್ನು ನಡೆಯುತ್ತೆ. ಅದರದ್ದೇ ಒಂದು ವರ್ಕು ಇರೋದರಿಂದ ಪೋಸ್ಟ್ ಆಫೀಸ್, ಅದರಲ್ಲಿ ಈಗ ಬ್ಯಾಂಕಿಂಗ್ ಅದೆಲ್ಲ ಈಗ ಹೊಸದಾಗಿ ಅದು ಯಾಡ್ ಮಾಡ್ಕೊಂಡು ನಡೀತಾ ಇದೆ, ಹೌದಾ. ಖರೆ ಇದನ್ನು ತಿಳ್ಕೊಳ್ಳಿ ನೀವು. ನಿಮ್ಗೆ ಯಾರೇ ಒತ್ತಡ ಆಗಲಿ, ಏನೇ ಆಗಲಿ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಮೇಲೆ ಅದು ನಿಮ್ಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ, ಮಾಡಿ, ಹೌದಾ. ಅವಶ್ಯಕತೆ ಇಲ್ಲ ಅಂದರೆ ಅಷ್ಟು ಅದನ್ನು ತಲೆಯೊಳಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಿಮ್ದೇನು ಕೆಲಸ ಇದೆ ಅದನ್ನು ಮಾಡಿ. ಯಾಕಂದರೆ ಯಾರು ನಿಮಗೆ ಅವರು ಮಾತಿಗಷ್ಟೇ ಹೇಳ್ಬೋದು, ನಿಮ್ಮನ್ನ ನಾವು ಕೆಲಸದಿಂದ ತೆಗೆದಾಕ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಮಾತಿಗಷ್ಟೇ ಹೇಳ್ಬೋದು, ಹೌದಾ. ಮತ್ತು ಇನ್ನೊಂದು, ಈಗ ಹೊಸದಾಗಿ ಯಾರಿದ್ದಾರೆ ಅವ್ರಿಗೆಲ್ಲರೂ ಹೇಳೋದೇನೆಂದರೆ, ಕಾಲ್ ರೆಕಾರ್ಡಿಂಗ್ ಇಟ್ಕೊಳ್ಳಿ, ಹೌದಾ. ಯಾರೇ ನಿಮ್ಮ ಹೈಯರ್ ಅಥಾರಿಟೀಸ್ ಇದ್ದರೆ ಅವ್ರ ಕಾಲ್ಸ್ಗಳನ್ನು ಆಟೋಮೆಟಿಕ್ಲಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಅದರ ಸೆಟ್ಟಿಂಗ್ ಬಂದುಬಿಡುತ್ತೆ ನಿಮ್ಮ ಫೋನಲ್ಲಿ, ಮಾಡ್ಕೊಳ್ಳಿ. ಯಾಕಂದರೆ ಅದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಯಾರೇ ನಿಮಗೆ ಬೆದರಿಕೆ ಸಿಕ್ಕವ್ರು ಆಗ್ತಾರೆ. ಇವನ್ ಭಾಳಷ್ಟು ಜನ ಸುಮ್ಮನೆ ಖಾಲಿ ಬೆದರಿಕೆ ಆಗ್ತಾರೆ, ಹೌದಾ. ನಮ್ಮ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್, ಇವನ್ ಭಾಳಷ್ಟು ಹೈಯರ್ ಅಥಾರಿಟೀಸ್ ಇರುವಂಥ ಪೊಲಿಟಿಷಿಯನ್ಸು, ಅವ್ರದ್ದು ಯಾವುದಾದ್ರೂ ಒಂದು ಕೆಲಸ ಆಗಬೇಕಂದ್ರೆ ಅವರು ಒತ್ತಡ ಹಾಕ್ತಾರೆ. ಅದೇ ರೀತಿ ಇದರಲ್ಲಿ ಕೂಡ ಒತ್ತಡ ಹಾಕ್ತಾರೆ, ಹೌದಾ. ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಒತ್ತಡ ತೊಗೊಂಡು ಮಾಡಬೇಕಂತ ತಿಳ್ಕೊತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಒತ್ತಡ ತೊಗೊಳ್ದೇ ಕೆಲಸ ಮಾಡಬೇಕಂತ ಇದು ಮಾಡಿದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಎಲ್ಲವೂ ನಿಮ್ಮ ಮೇಲೇ ಆಧಾರವಾಗಿರುತ್ತೆ, ಹೌದಾ. ನಾನು ಹೇಳೋದೇನೆಂದರೆ, ಕೆಲಸ ಮಾಡಿ, ಯಾರು ಬೇಡ ಅಂತ, ಹೌದಾ. ನಮ್ಮ ರೂಲ್ಸ್ ಏನಿದೆ, RPLI, PLI, ಅಕೌಂಟ್ ಓಪನಿಂಗ್, RD, ST, TD, ಇವನ್ನ ಸುಕನ್ಯಾ ಸಮೃದ್ಧಿ ಯೋಜನೆ, ಇವೆಲ್ಲ ಯೋಜನೆಗಳ ಏನು ಒಂದು ಖಾತೆಗಳೇನಿರುತ್ತಲ್ವ, ನೀವು ವರ್ಷಕ್ಕೆ ಎಲ್ಲವೂ ಕೂಡ ಒಂದೊಂದು ಓಪನ್ ಮಾಡಿ, ಹೌದಾ. ಇಲ್ಲಂದ್ರೂ ನಮ್ಮಲ್ಲಿ 7-8 ಬರ್ತವೆ, ಹೌದಾ. TD, RD, ಆಮೇಲೆ ST, ಹೌದಾ. ಆಮೇಲೆ ಸೇವಿಂಗ್ ಬರುತ್ತೆ, ಆಮೇಲೆ ಸುಕನ್ಯಾ ಬರುತ್ತೆ, RPLI ಬರುತ್ತೆ, PLI ಬರುತ್ತೆ, ಹೌದಾ. ಇವೆಲ್ಲ ಬರ್ತವೆ. ಅವೆಲ್ಲ ಏನು ಬರ್ತಾವಲ್ಲ, ಎಲ್ಲರದ್ದು ಒಂದೊಂದು ಅಕೌಂಟ್ ಓಪನ್ ಮಾಡಿಬಿಡಿ. ವರ್ಷಕ್ಕೆ ನೀವು ಎಲ್ಲ ಇದರಲ್ಲಿ ಒಂದೊಂದು ಅಕೌಂಟ್ ಓಪನ್ ಮಾಡಿದರೆ ಮಿನಿಮಮ್ ಒಂದು 8 ಅಕೌಂಟ್ಗಳು ಹಾಗೆ ಆಗ್ತವೆ, ಹೌದಾ. ಅದು ನಿಮ್ಮದು ವರ್ಕ್ ಪ್ರೋಗ್ರೆಸ್ ಆಯಿತು, ಹೌದಾ. ಯಾಕಂದರೆ
ನಮ್ಮದು ಆಫೀಸಲ್ಲಿ ನಾವು ಕೆಲಸ ಮಾಡೋದಿರುತ್ತೆ ಹೊರತು ಅಕೌಂಟ್ಸ್ ಅದು ಓಪನ್ ಮಾಡ್ಕೊಂಡು ಕುಂದ್ರೋಕ್ಕಾಗಲ್ಲ, ಅದು ನಮ್ದಿರಲ್ಲ. ಹೌದಾ, ಅವರಾಗೆ ಯಾರೊಬ್ಬರು ಕಸ್ಟಮರ್ ಬಂದರು ನಾನು ಅಕೌಂಟ್ ಓಪನ್ ಮಾಡಿಸ್ಕೋಬೇಕಂದ್ರೆ ಅವಾಗ ಮಾಡ್ಬೋದು. ಇಲ್ಲಿ ಏನು ಹೇಳ್ತಾರೆ ಗೊತ್ತಾ, ಪೋಸ್ಟ್ ಆಫೀಸಲ್ಲಿ ಮನೆಗೆ ಹೋಗಿ ಅವ್ರಿಗೆ ಹೇಳಿ ನೀವು ಈ ಥರ ಇದೆ ಅಂತ. ಹೌದಾ, ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇನ್ನೊಂದು, ನೀವು ಆ ಥರನೂ ಮಾಡ್ಬೋದು, ಆದರೆ ಏನು ನಿಮ್ಮ ಹೈಯರ್ ಅಥಾರಿಟೀಸ್ಗೆ ಹೇಳಿ ನೀವು. ಹೌದಾ, ನಾವು ಈ ಥರ ಹೋಗ್ಬೇಕಂದ್ರೆ ನಮ್ಮದೇನು ಟ್ರಾವೆಲ್ ಅಲೌನ್ಸ್ ಏನು ಬರುತ್ತೆ, ಟಿ ಎ ಏನು ಬರುತ್ತೆ, ಅದು ನೀವು ನಮಗೆ ಕೊಡ್ತೀವಿ ಅಂದರೆ ನಾವು ಹೋಗ್ತೀವಿ. ಅವ್ರು ಮಾತಿಗೆ ಕೊಡ್ತೀವಿ ಅಂತಂದರೆ ಹೋಗಕ್ಕೆ ಹೋಗಬೇಡಿ. ಅವ್ರು ನಿಮಗೆ ಒಂದು ಲಿಖಿತ ಪತ್ರವನ್ನು ಬರೆದು ಕೊಟ್ಟರೆ, ಹೌದಾ, ನಿಮ್ಮ ಹೆಸರಲ್ಲಿ, ಅವಾಗ ಹೋಗಿ, ನಾ ಬ್ಯಾಡ್ ಅನ್ನಲ್ಲ. ಹೌದಾ, ಅವಾಗ ನಿಮ್ಮ ಪೇಮೆಂಟಲ್ಲಿ ಟಿ ಎ ಬರಲಿಲ್ಲ ಅಂತ ತಗೊಳ್ಳಿ, ಸೀದಾ ಆರ್ ಟಿ ಐ ಹಾಕ್ಬಿಡಿ ಎಸ್ ಪಿ ತಾನೇ ಅವ್ರ ಮೇಲೆ ಆ್ಯಕ್ಷನ್ ತೊಗೋತಾರೆ. ಹೌದಾ, ಇದೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಏನಂದರೆ ಹೆದರ್ಕೊಂಡು ಕೆಲಸ ಮಾಡಬೇಡಿ. ಹೆದರ್ಕೊಂಡು ಕೆಲಸ ಮಾಡಿದವರು ಆಲ್ಮೋಸ್ಟ್ ಆಲ್ ಮಣ್ಣಲ್ಲಿ ಮಣ್ಣಾಗಿ ಹೋದಂಗೆ ನನ್ನ ಲೆಕ್ಕ. ನೀವು ಒಂದು ಸಲ ಹೆದರ್ಕೊಬಿಟ್ರೆ ನಿಮ್ಮನ್ನ ರುಬ್ಬಿಡೋದಂದ್ರೆ ಏನಂದರೆ ಎಲ್ಲ ರೀತಿ ಕೆಲಸ ಮಾಡಿಸ್ಕೊತಾರೆ. ಎಲ್ಲ ರೀತಿ ನಾನು ನೋಡಿದ್ದೀನಿ ಇಲ್ಲಿ. ಆಲ್ಮೋಸ್ಟ್ ಆಲ್ ನನ್ನ ಜೊತೆಗೆ ಇರುವಂಥ ಒಂದಿಷ್ಟು ಕ್ಯಾಂಡಿಡೇಟ್ಸು ಆಲ್ಮೋಸ್ಟ್ ಆಲ್ ಒಂದಿಷ್ಟು ಜನ ಅಂತೂ ಎಸ್ ಒದಲ್ಲಿನೂ ವರ್ಕ್ ಮಾಡಿದ್ದಾರೆ, ಸಬ್ ಆಫೀಸಲ್ಲಿ. ಹೌದಾ, ಅವ್ರ ಪರಿಸ್ಥಿತಿಯನ್ನು ನಾವು ಕೇಳಿದಾಗ ನಾವು ನೋಡಿದ್ವಿ. ಅವರೆಲ್ಲ ಅನುಭವವನ್ನು ಮಾಡಿದ್ದಾರೆ ಅದನ್ನು. ಹೌದಾ, ಯಾವ ಥರ ರುಬ್ಕೋತಾರೆ ಅಂದರೆ ಯಾವ ಥರ ಕೆಲಸವನ್ನು ಮಾಡಿಸ್ಕೋತಾರೆ ಅನ್ನೋದಕ್ಕೆ ಅವರು ಉದಾಹರಣೆ. ಮತ್ತು ಪೇಮೆಂಟ್ ಅಷ್ಟೇ ಬರುತ್ತೆ, ಪೇಮೆಂಟ್ ಹೆಚ್ಚಿಗೂ ಕೊಡಲ್ಲ. ಹೌದಾ, 4 ಅವರ್ ಡ್ಯೂಟಿ ಇದ್ದರೆ 8 ಅವರ್ 12 ಅವರ್ ಆ ಥರ ಡ್ಯೂಟಿ ಮಾಡಿಸ್ಕೊತಾರೆ. ಹೌದಾ, ಹಾಗಾಗಿ ಯಾರು ಇದು ನೋಡಿ, ನಿಮ್ದು 4 ಅವರ್ ಡ್ಯೂಟಿ, ನಿಮ್ಮದು ಆಫೀಸ್ ಟೈಮ್ ಏನಿರುತ್ತೆ ಅದನ್ನು ತಿಳ್ಕೊಳ್ಳಿ. ಹೌದಾ, ನಿಮ್ಮದು ಆಫೀಸ್ ಟೈಮ್ ತಿಳ್ಕೊಳ್ಳಿ. ಈಗ ನನ್ನ ಆಫೀಸ್ ಟೈಮ್ ಇದೆ. ಹೌದಾ, ನಾ ಆಲ್ಮೋಸ್ಟ್ ಆಲ್ ಈಗ ಟ್ರಾನ್ಸಿಟ್ ಆಫೀಸ್ ಮೇಲೆ ಡಿಪೆಂಡ್ ಆಗಿ ವರ್ಕ್ ಮಾಡ್ತೀನಿ. ಯಾಕಂದರೆ ಈಗ ಅವ್ರು ನನ್ನ ಮೇಲ್ ಕಲೆಕ್ಟ್ ಕೊಟ್ಟಿದ್ದಾರೆ. ನನ್ನ ಟ್ರಾನ್ಸಿಟ್ ಆಫೀಸ್ ಟೈಮ್ ಇದೆ ಮಾರ್ನಿಂಗ್ 10:30, ಆಮೇಲೆ 2:30 ತನಕ ಇರುತ್ತೆ ಆಫೀಸ್ ಓಪನು. ಹೌದಾ, ಅಷ್ಟರಲ್ಲಿ ನನಗೆ ಮೇಲ್ ಬ್ಯಾಗ್ನ ಅಲ್ಲಿ ನಂದು ಟ್ರಾನ್ಸಿಟ್ ಆಫೀಸಿಂದ ತೊಗೊಂಡು ಹೋಗಿ ನಾನು ಬಿ ಒ ಕೊಟ್ಟು, ನಾನು ಬಿ ಒಯಿಂದ ಮತ್ತೆ ಅದು ಕ್ಲೋಸ್ ಆಗಿರುವಂಥ ಮೇಲ್ ಬ್ಯಾಗ್ನ ತೊಗೊಂಡು ಹೋಗಿ ನಾನು ಟ್ರಾನ್ಸಿಟ್ ಆಫೀಸ್ಗೆ ನಾನು ಸಬ್ಮಿಟ್ ಮಾಡಬೇಕು. ಹೌದಾ, ಇದು ನನ್ನ ಕೆಲಸ. ನಾನು ಸಿಕ್ಕಲ್ಲಿ ವೇಟ್ ಮಾಡ್ಕೊಂಡು ಕುಂದ್ರಲ್ಲ. ಆಲ್ಮೋಸ್ಟ್ ಆಲ್ ಏನಿದ್ರೂ ನೇರ ಕೆಲಸ ಮುಗಿಸ್ಕೊಂಡು ನೇರವಾಗಿ ಹೋಗ್ತೇನೆ. ಈಗ ಸದ್ಯಕ್ಕೆ ಯಾವುದೇ ರೀತಿ ಕಾಮೆಂಟ್ಸ್ ಅಥವಾ ಬರ್ತಾ ಇರೋ ಕಾರಣದಿಂದ ನಾನು ಯಾವುದೇ ರೀತಿ ಆಫೀಸಲ್ಲಿ ಯಾವುದೇ ವರ್ಕ್ ವಿಡಿಯೋಗಳನ್ನು ಮಾಡಿಲ್ಲ. ಇನ್ನು ಮಾಡಬೇಕಂತಿತ್ತು ಇವತ್ತು, ಆದರೆ ಏನಂದರೆ ಇದು ನಾ ಈಗ ಹೇಳ್ತಾ ಇರೋದೇನು ಪ್ರೊಸೀಜರ್ ಇದೆ ಅಲ್ವಾ, ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಬೆಟರ್ ಫಸ್ಟು. ಯಾಕಂದರೆ ನೀವು ನಿಮ್ಮ ಹಕ್ಕುಗಳನ್ನು ನೀವು ತಿಳ್ಕೊಬೇಕು. ನೀವು ನಿಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳದೆ ಹೋದರೆ ನೀವು ಭಾಳಷ್ಟು ಅನುಭವ ಅಂತರೂ ಅನುಭವಿಸ್ತೀರ. ಎಲ್ಲ ತೊಂದರೆಗಳನ್ನು ಎಲ್ಲರೂ ಅನುಭವಿಸ್ತಾರೆ. ಆ ಥರ ಪೋಸ್ಟ್ ಆಫೀಸಲ್ಲಿ ಮತ್ತು ನಾ ಹೇಳಿದ್ದೀನಿ, ಇದೊಂದು ನೀವು ಏಜೆಂಟಾಗಿ ವರ್ಕ್ ಮಾಡುವ ಥರನೇ ಇರುತ್ತೆ. ಹೌದಾ, ಈಗ ಮತ್ತೆ ಅದು 8th ಪೇ ಏನೋ ಲಾಗು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏಪ್ರಿಲ್ ಎಂಡಿಗೆ ಗೊತ್ತಾಗತ್ತೆ. ಅದು 8th ಪೇ ಏನಾದರೂ ಅಪ್ಲೈ ಆದರೆ ಅವಾಗ ಏನಾದರೂ ಬೇರೆ ಕನ್ಸಿಡ್ರೇಷನ್ ಆಗ್ಬೋದು. ಆದರೆ ಇನ್ನೊಂದು ನೆನಪಿಟ್ಕೊಳ್ಳಿ, ಪೋಸ್ಟ್ ಆಫೀಸಲ್ಲಿ ಮೇನ್ ಹೆಡ್ ಆಫೀಸ್ ಇರ್ಬೋದು, ಸಬ್ ಆಫೀಸ್ ಇರ್ಬೋದು, ಯಾವುದೇ ಆಫೀಸ್ ಇರ್ಬೋದು, ಅವರು ಎಲ್ಲರಿಗಿಂತ ಮೇನು ಬ್ರಾಂಚ್ ಆಫೀಸ್ ಬಿ ಒ ಏನು ಎಷ್ಟು ಬಿ ಒಗಳು ಇರ್ತಾವಲ್ವ, ಅವುಗಳೆಲ್ಲ ವರ್ಕ್ ಫ್ಲೋ ಮೇಲೆ ಎಸ್ ಒ ಮತ್ತು ಎಚ್ ಒ ಡಿಪೆಂಡ್ ಆಗಿರುತ್ತೆ. ಯಾವುದೇ ರೀತಿ ಟಾರ್ಗೆಟ್ಸ್ ಬಂದ್ರೂ ಬಿ ಒದವ್ರಿಗೆ ಕೊಡ್ತಾರೆ. ನಾವು ನೋಡಿದ್ದೇವೆ ಇಲ್ಲಿ ಒಂದಿಷ್ಟು ಜನ ಅಂದರೂ ನಮ್ಮ ಪರಿಚಯದವರು ಈ PLI ಪಾಲಿಸೀಸ್ ಬಂದಾಗ ಯಾರು ಸಿಗಲಿಲ್ಲ ಅಂತ ತಗೊಳ್ಳಿ, ಕೊನೆಗೆ ಅವರು ತಮ್ಮ ಮನೆಯಲ್ಲಿ ಯಾರಾದರೂ ಆಗಿರ್ಬೋದು, ಅವ್ರ ಹೆಸರ ಮೇಲೆ ಇಲ್ಲಾಂದ್ರೆ ತಮ್ಮ ಸ್ವಂತ ಹೆಸರ ಮೇಲೇ ಅವರು ಪಾಲಿಸೀಸ್ಗಳನ್ನು ಓಪನ್ ಮಾಡ್ಕೋತಾರೆ. ಹೌದಾ, ನಾನು ಇನ್ನೂ ತನಕ ಮಾಡಿಲ್ಲ. ನಾನು ಅದರ ಫಾರ್ಮ್ ಅಂತೂ ನಾವು ಫಿಲ್ಅಪ್ ಮಾಡ್ತೀನಿ, ಅದೆಲ್ಲ ನನಗೆ ಗೊತ್ತು, ಅವೆಲ್ಲ ಪ್ರೊಸೀಜರ್ ಗೊತ್ತು.
ನಾ ಎಲ್ಲ ಅವ್ರು ಬರ್ದು ಕೊಟ್ಟು ಬಿಡ್ತಾನೆ, ಅವ್ರಿಗೆ ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೆ ಬರ್ದು ಕೊಡ್ತಾನೆ. ಅದನ್ನು ನಾ ಮಾಡಿಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಹೌದಾ, ನಂದು ಡಿಪಾರ್ಟ್ಮೆಂಟಲ್ಲಿದೆ. ಡಿಪಾರ್ಟ್ಮೆಂಟಲ್ಲಿ ಒಂದು PLI ಇದೆ ನಂದು, ಮಣ್ಣನ ಹೆಸರು ಮೇಲೇನೂ ಕೂಡ ಇದೆ. ಟೋಟಲ್ ನಂದು 2 PLI ಇದೆ. ಅದು ನಂದು ಪೇಮೆಂಟಿಂದನೇ ಕಟ್ ಹಾಕ್ಕೊಂತ ಹೋಗುತ್ತೆ. ಹೌದಾ, ಕಾಲು ಜಾರ್ತ ಅಲ್ಲಿ, ಹಂಗಾಗಿ ತಂತಾನೆ ಅದು ಕ್ಲಿಕ್ ಆಗಿ ಕಟ್ ಆಗಿಬಿಡ್ತು ವಿಡಿಯೋ. ಹೌದಾ, ನಂದಂತರೂ 2 ಪಾಲಿಸಿ ಇರೋದು, ಅದು ತಂತಾನೆ ಪೇಮೆಂಟಿಂದ ಕಟ್ ಹಾಕೊಂಡು ಹೋಗುತ್ತೆ. ನಿಮಗೆ ಯಾವುದೇ ರೀತಿ ಆ ಥರ ಟಾರ್ಗೆಟ್ ಬಂದರೆ ನಿಮ್ದು ಯಾರೇ ಇರಲಿ ನೋಡಿ. ಮತ್ತು ಇನ್ನೊಂದು, ನಿಮ್ಗೆ ಕಾಲ್ ಮಾಡುವಂಥ ರೈಟ್ಸು ಅವ್ರ ಹತ್ರ ಇರಲ್ಲ. ಹೌದಾ, ನಿಮ್ಗೆ ಅವ್ರು ಕಾಲ್ ಮಾಡಿ ಈ ಥರ ಮಾಡಿ ಅನ್ನುವಂಥ ರೈಟ್ಸು ಇರಲ್ಲ. ಇವನ್ ಮೇಲ್ ಓವರ್ಸಿಯರ್ ಆಗಲಿ, ಇವನ್ ಎಷ್ಟೇ ಆಗಲಿ, ಇವನ್ ಸಬ್ ಆಫೀಸಲ್ಲಿ ಇರುವಂಥ ಯಾರೇ ಒಬ್ಬರು ಡಿಪಾರ್ಟ್ಮೆಂಟ್ ಆಗಲಿ, ಅವ್ರು ಯಾವುದೇ ರೀತಿ ನಿಮಗೆ ಆ ಥರ ಕಾಲ್ ಮಾಡುವಂಥ ರೈಟ್ಸ್ ಇರಲ್ಲ. ಅದಕ್ಕಂತೆ ಅವ್ರು ನಿಮಗೇನಾದರೂ ನಿಮ್ಮ ಜೋಡಿ ಮಾತಾಡ್ಬೇಕಂದ್ರೆ, ನಿಮ್ಮ ಜೋಡಿ ಏನೋ ಒಂದು ಮಾತುಕತೆ ಮಾಡ್ಬೇಕಂದ್ರೂ ಕೂಡ ಅವರು ಲೆಟರ್ಗಳ ಮುಖಾಂತರ ಮಾಡ್ಬೋದು. ಅವ್ರು ನಿಮಗೆ ನಿಮ್ಮ ಹೆಸರಲ್ಲಿ ಏನಾದರೂ ಒಂದು ಬರೆದು ಕೊಡ್ತಾರೆ, ಯಾವುದೋ ಒಂದು ವಿಷಯ ಇದ್ರೂ. ಮತ್ತು ಅದನ್ನು ನೀವು, ಅದು ನಿಮ್ಮ ಮೇಲೆ ಡಿಪೆಂಡು. ಅದು ರಿಪ್ಲೈ ನಿಮಗೆ ಕೊಡಬೇಕಂತ ಅನ್ನಿಸಿದ್ರೆ ನೀವು ಸೇಮ್ ಅದೇ ಅಡ್ರೆಸ್ ಮೇಲೆ ನೀವು ರಿಪ್ಲೈನೂ ಕೂಡ ಬರೋದಾಗ್ಬೋದು. ಹೌದಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಾನು ನೋಡಿದ್ದೀನಿ. ಮತ್ತು ಇನ್ನೊಂದು ನಾ ಹೇಳಿದೆ, ಅದು ಒಂದೊಂದ್ಸಲ ಶಾರ್ಟೇಜ್ ಎಂಪ್ಲಾಯ್ ಆಗಿಬಿಡುತ್ತೆ. ಅಂದರೆ ಏನಾಗುತ್ತೆ ಅಂದರೆ, ಪ್ರತಿ ವರ್ಷ ಟ್ರಾನ್ಸ್ಫರು ಆಗ್ತಾರೆ ಮತ್ತು ಪ್ರತಿ ವರ್ಷ ಅಪಾಯಿಂಟು ಆಗ್ತಾರೆ. ಅದೇನು ಟ್ರಾನ್ಸ್ಫರ್ ಆದಮೇಲೆ ಒಂದು 3-4 ತಿಂಗಳು ಗ್ಯಾಪ್ ಆಗುತ್ತೆ ನೆಕ್ಸ್ಟ್ ನೀವು ವೇಕೆನ್ಸಿ ಬರಬೇಕಂದ್ರೆ. ಅವಾಗ ಏನು ಮಾಡ್ತಾರಂದರೆ, ಒಂದಿಷ್ಟು ABPMಗಳನ್ನು ಏನು ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ, ಬೇರೆ ಬೇರೆ BOಗಳಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಕೆಲಸ ನಡಿಬೇಕಲ್ವ. ಹಾಗಾಗಿ ಅವರು ಒಂಥರ ಟೆಂಪರವರಿ ಎಂಗೇಜ್ಮೆಂಟ್ ಸ್ಟಾಪ್ ಅಂತ ಮಾಡಿಕೊಂಡು ಈ ಟ್ರಾನ್ಸ್ಫರ್ ಇದು ಮಾಡ್ಕೋತಾರೆ. ಅಲ್ಲಿ ಅವ್ರು ಕಳಿಸ್ತಾರೆ. ಮತ್ತು ಅಲ್ಲಿ ಜಾಯ್ನಿಂಗ್ ಆದಮೇಲೆ, ಅಲ್ಲಿ ಹೊಸದಾಗಿ ಬಂದಮೇಲೆ ಅಲ್ಲಿಂದ ಅವ್ರಿಗೆ ಮತ್ತೆ ಅವ್ರಿಗೆ ಮೊದಲು ಅವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಗೆ ಹಾಕ್ತಾರೆ. ಹೌದಾ, ಇಲ್ಲಾಂದರೆ ಒಂದೊಂದು ಸಲ ಡಿಪಾರ್ಟ್ಮೆಂಟ್ದವರೇ ಹೆಂಗಾದರೂ ಎಂಗೇಜ್ಮೆಂಟ್ ಮಾಡಿಕೊಂಡು ನಡೆಸ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಯಾರೋ ಸಿಕ್ಕಾಕೊಂಡ್ರೆ ಅದು ನಿಮ್ಮ ಕೈಯಲ್ಲಿ ಯಾವುದೇ ರೀತಿ ಇದಿರಲ್ಲ. ಹೌದಾ, ನೀವು ರಿಜೆಕ್ಷನ್ ಮಾಡ್ಬೋದು. ಈಗ ಯಾರೋ ನಿಮಗೆ ಎಷ್ಟೇ ಹೇಳಿದರೆ ನೀವು ಅಲ್ಲಿ ಹೋಗಿ, ಅಲ್ಲಿ ಶಾರ್ಟೇಜ್ ಇದೆ ವರ್ಕದು, ನೀವು ಅಲ್ಲಿ ಹೋಗಿ ಮಾಡಿ ಅಂದರೆ ನೀವು ರಿಜೆಕ್ಷನ್ ಮಾಡ್ಬೋದು. ನೀವು ಅವ್ರು ಹೇಳಿದಂಥ ಮಾತನ್ನು ತಿರಸ್ಕರಿಸ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವೇನೋ ಆಯ್ತಪ್ಪ, ಏನೋ ಈಗ ಸದ್ಯಕ್ಕೆ ಒಂದು 3 ತಿಂಗಳಲ್ವಾ, ಆಯ್ತು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದರೆ ನೀವು ಮಾಡ್ಕೋಬೋದು. ಇಲ್ಲಾಂದ್ರೆ ರಿಜೆಕ್ಷನ್ ಮಾಡ್ಕೋಬೋದು. ಅದಾದಮೇಲೆ ಅವ್ರು ನಿಮಗೆ ಏನಾದರೂ ಆ ಥರ ಈ ಥರ ಏನಾದಂದರೆ ನೀವು ಅವ್ರಿಗೆ ಹೇಳಿಬಿಡಿ ಡೈರೆಕ್ಟಾಗಿ, ನೀವು ನನಗೆ ಬರೆದು ಕೊಡಿ ಅಂತೇಳಿ. ನೀವು ಬರೆದು ಕೊಡಿ. ಅವ್ರು ಹೇಳ್ತಾರೆ ನಿಮಗೆ, ಇಲ್ಲ ನಾವು ಕಂಪ್ಯೂಟ್ರಲ್ಲಿ ನಿಮ್ಗೆ ಟೈಪ್ ಮಾಡಿ ಕಳಿಸ್ತೀವಿ ಅಂತ. ನೀವು ಹೇಳಿ ಅವ್ರಿಗೆ ಡೈರೆಕ್ಟಾಗಿ, ನನಗೆ ಬೇಡ ಅದು. ಹೌದಾ, ನನಗೇನು ಬೇಕು ನೀವು ಬರೆದು ಕೊಡಿ ನನಗೆ. ನಿಮ್ಮ ಹೆಸರು ಹಾಕಿ, ಅದ್ರ ಮೇಲೆ ನನ್ನ ಹೆಸರು ಹಾಕಿ, ಮತ್ತು ನೀವೇನು ಮಾಡಿ ಅದೊಂದು ಏನಿದೆ ಅಲ್ಲ ಅದೊಂದು ಪತ್ರ ನನಗೆ ಬರೆದು ಕೊಡಿ. ನನ್ನ ಹೆಸರು ಮೇಲೆ ಬರೆದು ಕೊಡಿ. ನೀವು ಬೇರೆ ನೀವು ಯಾವ BOಗೆ ನಾನು ಕಳಿಸ್ತಾ ಇದ್ದೀರಲ್ಲ ಕೆಲಸ ಮಾಡೋಕ್ಕೆ, ಆ BOದ ಹೆಸರು ಮೇಲೆ ನಾನು ಬರೆದು ಕೊಡಿ. ನಾನು ಹೋಗ್ತೀನಿ. ಹೋಗಲ್ಲ ಅಂತೇನು ಹೇಳ್ತಾ ಇಲ್ವಲ್ಲ, ಹೋಗ್ತೀನಿ. ಆದರೆ ಏನು, ನನ್ನ ಹೆಸರ ಮೇಲೆ ಲಿಖಿತ, ಅಂದರೆ ನೀವು ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಹೇಳಿ ಅವ್ರಿಗೆ. ಹೌದಾ, ಲಿಖಿತ ರೂಪ ಅಂದರೆ ಏನಂದ್ರೆ ಬರವಣಿಗೆಯಲ್ಲಿ. ಕಂಪ್ಯೂಟ್ರಲ್ಲಿ ಟೈಪ್ ಮಾಡಿ ಅವ್ರು ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ಇದೇ ಇಂಪಾರ್ಟೆಂಟು. ನಾವು ಕಂಪ್ಯೂಟ್ರಲ್ಲಿ ನಿಮ್ಗೆ ಟೈಪ್ ಮಾಡಿಕೊಟ್ಟು ನೀವು ಅವ್ರಿಗೆ ಹೇಳಿ, ಇಲ್ಲ ನಾ ಇದನ್ನು ಒಪ್ಪಂಗಿಲ್ಲ ಅಂಥೇಳಿ. ಯಾಕಂದರೆ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ನಾಳೆ ಅವರು ಹೇಳ್ಬಿಡ್ತಾರೆ, ಅಲ್ಲ ಅದು ಕಂಪ್ಯೂಟ್ರ್ ಇದು ಟೈಪ್ ಆಗಿರೋಂಥ ಲೆಟರ್ ಅದು, ಅದನ್ನು ಹೆಂಗೆ ನಾವು ಕನ್ಸಿಡರ್ ಮಾಡೋಕ್ಕಾಗತ್ತೆ. ಹೌದಾ, ಮತ್ತು ಅದು ಸಿಗ್ನೇಚರ್ ಸೀಲ್ ಇರುತ್ತಲ್ವ, ಒಂದೊಂದು ಸಿಗ್ನೇಚರ್ ಇರ್ತವೆ, ಅದು ಅವ್ರ ಸೀಲ್ ಅಷ್ಟೇ ಇರುತ್ತೆ ಅದು ಸಿಗ್ನೇಚರ್ದು. ಅದನ್ನು ಮಾಡಿಸ್ಕೋಬೇಡಿ. ಅವರು ಪೆನ್ ಇಲ್ಲೇ ಏನು ಸಿಗ್ನೇಚರ್ ಮಾಡಿ ಅದನ್ನು ತೊಗೊಳ್ಳಿ. ಯಾಕಂದರೆ ಅದು ಭಾಳ ವೆರಿಫೈಡ್ ಇರುತ್ತೆ. ಏನಂದರೆ ಅವ್ರ ಕೈಯಲ್ಲೇ ಆಗಿರುತ್ತಲ್ವ ಅದು, ಮತ್ತು ಅವ್ರು ಬರೆದು ಕೊಟ್ಟರೆ ಇನ್ನೂ ಬೆಟ್ರು. ನಾಳೆ ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ನೀವು ಆ ಲೆಟ್ರ್ ತೊಗೊಂಡು ಹೋಗ್ಬೋದು.
ಸೀದಾ ಆರ್ ಟಿ ಐ ಅಪ್ಲೈ ಮಾಡಿ, ಇಲ್ಲಾಂದರೆ ಆರ್ ಟಿ ಐ ಅಪ್ಲೈ ಮಾಡೋದು ಬೇಡ. ನೀವು ಸೀದಾ ಒಂದು ನಾರ್ಮಲ್ ಲೆಟ್ರ್ ನೀವು ಎಸ್ ಪಿಗೆ ಬರೆದ್ರೆ ಅವ್ರು ಎಷ್ಟೇ ಆಗಲಿ, ಮೇಲೆ ವರ್ಷಕ್ಕಾಗಲಿ ಯಾರಾಗಲಿ ಅವ್ರ ಮೇಲೆ ರೆಸ್ಪಾನ್ಸ್ ತೊಗೋತಾರೆ. ಆದರೆ ಏನು ಒಂದೊಂದು ಸಲ ಎಸ್ ಪಿನೂ ಅದ್ರ ಮೇಲೆ ಅಷ್ಟು ತಲೆಯನ್ನು ಕೆಡಿಸ್ಕೊಳ್ಳಲ್ಲ, ಬಿಟ್ಟು ಬಿಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೇಕಂದ್ರೆ, ನೀವು ಎಸ್ ಪಿಗೆ ಏನು ಲೆಟ್ರ್ ಬರೆದಿರ್ತಾರಲ್ವ, ಅದ್ರದ್ದು ಒಂದು ಜೆರಾಕ್ಸ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಜೊತೆಗೆ ನೀವು ಸ್ಪೀಡ್ ಪೋಸ್ಟ್ ಆದರೂ ಮಾಡಿರಿ, ಇಲ್ಲಾಂದ್ರೂ ನಾರ್ಮಲ್ ಆದರೂ ಆರ್ಟಿಕಲ್ ಸೆಂಡ್ ಮಾಡಿರಿ. ಅದ್ರ ಒಂದು ನಂಬರ್ ಇರುತ್ತೆ, ಆರ್ಟಿಕಲ್ ನಂಬರ್ ಇರುತ್ತೆ. ಆ ನಂಬರ್ ನಿಮ್ಮ ಹತ್ರ ಇರಬೇಕು. ಹೌದಾ? ಆ ನಂಬರ್ ನಿಮ್ಮ ಹತ್ರ ಇದ್ದರೆ ಏನು ಮಾಡಿ, ನೆಕ್ಸ್ಟು ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ಏನು ಬರುತ್ತಲ್ವ, ಅಲ್ಲಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಬರೆದುಬಿಡಿ. ಅಪ್ಲಿಕೇಶನ್ ಬರೆದು ಅಲ್ಲಿ ಹಾಕಿದ ಮೇಲೆ ಅವ್ರು ಆಟೋಮೆಟಿಕ್ಲಿ ಎಸ್ ಪಿ ಮೇಲೆ ಆ್ಯಕ್ಷನ್ ತೊಗೋತಾರೆ. ಎಸ್ ಪಿ ಮೇಲೇ ಆ್ಯಕ್ಷನ್ ಫಸ್ಟು. ಆಮೇಲೆ ಎಸ್ ಪಿ ಮೇಲೆ ಆ್ಯಕ್ಷನ್ ತೊಗೊಂಡ್ಮೇಲೆ ಆಮೇಲೆ ಎಸ್ ಪಿ ತಾನೇ ಆ್ಯಕ್ಷನ್ ತೊಗೋತಾರೆ ಅದ್ರ ಮೇಲೆ. ಆಮೇಲೆ ಅವರು ಎಷ್ಟು ಹೇಗದು ಕಾಲ್ ಮಾಡಿಕೊಂಡು ನಿಮ್ದು ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಶಾರ್ಟೇಜ್ ಮಾಡ್ತಾರೆ. ಹೌದಾ? ಸಾಲ್ವ್ ಮಾಡಿನೇ ಕೊಡ್ತಾರೆ. ನೀವು ಯಾರಿಗೆ ಹೆದರಬೇಕಾಗಿಲ್ಲ ನೋಡಿ. ಡಿಪಾರ್ಟ್ಮೆಂಟಲ್ಲಿ ಯಾರಿಗೂ ಹೆದರುವಂಥ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರು ನಿಮಗೆ ಕೊಡುವಂಥ ಟಾರ್ಚರ್ಗಳನ್ನು ನೀವು ಅನುಭವಿಸ್ಕೊಂಡು ಹೋಗಿದ್ರೆ ನಿಮ್ಮದು ಅದೇ ಗತಿ ಮತ್ತೆ. ಹೌದಾ? ಇಲ್ಲಿ ಒಂದಿಷ್ಟು ಲೋಕಲ್ ಜನ ನಿಂತಿದ್ದಾರೆ, ಮುಂದೆ ಹೋಗಿ ಮಾತಾಡ್ತಾರೆ. ಗೊತ್ತಾಯ್ತಲ್ವಾ? ಇಷ್ಟೇ ಪ್ರೊಸೀಜರು. ನಿಮಗೇನಾದ್ರು ಲೆಟರ್ ಅಥವಾ ಬೇಕಂದರೆ, ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ನೀವು ಮೆನ್ಷನ್ ಮಾಡಿದರೆ ನಾನು ನಿಮಗೆ ಕಳಿಸ್ತೇನೆ. ಫಾರ್ಮೇಟ್ ಯಾವ ಥರ ಇರುತ್ತೆ ಅಂತ ಕಳಿಸ್ಕೊಡ್ತೇನೆ. ನೀವು ಅದೇ ರೀತಿ ನೀವು ನಿಮ್ಮ ಬರವಣಿಗೆಯಲ್ಲಿ ನೀವು ಬರೋದು ಆಗ್ಬೋದು. ಅದಕ್ಕೇನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹೌದಾ? ಅದ್ರ ಕಾಪಿಗಳನ್ನು ನೀವು ಇಟ್ಕೊಳ್ಳಿ. ಯಾಕಂದರೆ ಒಂದೊಂದು ಸಲ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನೀವು ಸೀದಾ ಹೇಳ್ಬೋದು ಅವ್ರಿಗೆ, ಕಾಲ್ ಮಾಡಿ ಹೇಳಿ. ಒಂದು ಸಲ ಅವ್ರಿಗೆ ಹೇಳಿ ನೀವು, ಸರ್ ಈ ಥರ ನಾವು ಲೆಟರ್ ಬರೆದು ನಿಮ್ಗೆ ಹಾಕಿದ್ದೀವಿ, ಇನ್ನೂ ತನಕ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಹೌದಾ? ನಿಮ್ಮ ಕಡೆಯಿಂದ ಆಗತ್ತಂದ್ರೆ ಹೇಳಿ, ಇಲ್ಲಾಂದರೆ ನಾವು ಹೈಯರ್ ಅಥಾರಿಟೀಸ್ಗೆ ನಾವು ನಾವು ಇಲ್ಲಿಂದನೇ ಲೆಟರ್ ಹಾಕ್ತೀವಿ ಅಂತ ಹೇಳಿ ಅವ್ರಿಗೆ ಒಂದು ಸಲ ಅವ್ರಿಗೂ ಇನ್ಫಾರ್ಮ್ ಮಾಡಿ. ಒಂದೊಂದು ಸಲ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡಿದ ಕೂಡಲೇ ಅವ್ರಿಗೂ ಅವ್ರು ಏನಾದರೂ ಒಬ್ಬ ಒಳ್ಳೆಯ ನಾಗರಿಕ ಆಗಿದ್ದರೆ ಅವರು ನಿಮಗೆ ಹೇಳ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ, ಸೊಲ್ಯೂಷನ್ ಕೊಡ್ತಾರೆ. ಆದರೆ ಒಂದಿಷ್ಟು ಜನ ಏನಿರುತ್ತಂದರೆ ಕುರ್ಚಿಯ ದರ್ಪ ಅಂತಾರೆ, ಗೊತ್ತಾ? ನಮ್ಮ ಕನ್ನಡದಲ್ಲಿ ಕುರ್ಚಿಯ ದರ್ಪ. ನಮ್ಮ ಕರ್ನಾಟಕದಲ್ಲಿ ನಾಟಕಗಳು ನಡೀತಾವೆ. ಹೌದಾ? ಭಾಳ ಅದ್ಭುತವಾದ ನಾಟಕಗಳು ನಡೀತಾವೆ. ಮೊದಲಿಂದ ನಾಟಕಗಳು ಭಾಳ ಚಲೋ ಅನಿಸ್ತಾಯಿತ್ತು. ಈಗೆಲ್ಲ ಸ್ವಲ್ಪ ಬೇಜಾರು ಅನಿಸುತ್ತೆ ನಾಟಕಗಳು ನೋಡಿದಾಗ. ಮೊದಲಿನ ನಾಟಕಗಳು ಭಾಳ ಒಳ್ಳೆಯ ಏನಂತಾರೆ, ಭಾಳ ಇಂಪಾರ್ಟೆಂಟ್, ಪ್ರಾಮುಖ್ಯವಾಗಿರುವಂಥ ಮಾತುಗಳನ್ನು ಹೇಳುವಂಥ ಮಾತುಗಳಾಗಿತ್ತು. ಈಗೆಲ್ಲ ಉಪಯೋಗಿಲ್ಲ. ಸುಮ್ಮನೆ ನಾಟಕದ ಹೆಸರ ಮೇಲೆ ಮೋಜಾಗ್ಬಿಡುತ್ತದೆ. ಹೌದಾ? ಮಜಾ. ಹೌದಾ? ಹಾಗಾಗಿ ಅದು ಮತ್ತು ಅವ್ರೇನಾದರೂ ನಿಮಗೆ ಯಾವುದೇ ರೀತಿ ಕೊಡ್ತಾಯಿದ್ರು, ತೊಂದರೆ ಅಂತೂ ಕೊಡೋಕ್ಕಾಗಲ್ಲ ನೋಡಿ. ಭಾಳ ಮಾಡಿ ಫೋನಲ್ಲಿ ನಿಮಗೆ ದಬ್ಬಾಳಿಕೆಗಳನ್ನು ಹಾಕ್ಬೋದು. ಹೌದಾ? ನೀವು ಫೋನ್ ರೆಕಾರ್ಡಿಂಗ್ಗೆ ನೀವು ಮಾಡ್ಕೊಬಿಟ್ರೆ, ನಿಮ್ಮ ಫೋನಲ್ಲಿ ನೀವು ರೆಕಾರ್ಡಿಂಗ್ ಆನ್ ಮಾಡ್ಕೊಬಿಟ್ರೆ ಮುಗೀತು. ನಾಳೆ ನೀವು ಹೈಯರ್ ಅಥಾರಿಟೀಸ್ಗೆ ಏನಾದರೂ ಆರ್ ಟಿ ಐ ಮಾಡಿ, ಆರ್ಟಿಕಲ್ ಜೊತೆಗೆ ಅದೇನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಅವೆಲ್ಲ ಅಪ್ಲೋಡ್ ಮಾಡಿ ಒಂದು ಆರ್ ಟಿ ಐ ಅಪ್ಲೈ ಮಾಡಿ ಹಾಕ್ಬಿಡಿ. ಹೌದಾ? ಈಗಿನ ಜನ್ರೇಷನಿಗೆ ಎಲ್ಲರಿಗೂ ಈಗ ನಿಮ್ಮ ಹತ್ರ ಫೋನ್ ಇದೆ, ಚಾಟ್ ಜಿಪಿಟಿ ಇದೆ, ಇಲ್ಲಾಂದ್ರೆ ಯೂಟ್ಯೂಬ್ ಇದೆ. ನೀವು ಹೋಗಿ ಸರ್ಚ್ ಮಾಡ್ಕೋಬೋದು ಯಾವ್ಯಾವ ಆರ್ಟಿಕಲ್ನ ನಾವು ಅಪ್ಲೈ ಮಾಡ್ಬೋದು ಅಂತ. ಹೌದಾ? ನಮ್ಮ ಸಂವಿಧಾನದಲ್ಲಿರುವಂಥ ನಿಮ್ಮ ಹಕ್ಕುಗಳನ್ನು ನೀವು ಅರಿತುಕೊಂಡು ಆದಮೇಲೆ ಅವ್ರಿಗೆ ಕಂಪ್ಲೇಂಟ್ ಅಂತ ಬರೋಲ್ಲ ಅಲ್ವಾ, ಅದು ಆರ್ ಟಿ ಐ ಏನಂದರೆ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ. ಹೌದಾ? ನೀವು ಯಾರ ಮೇಲೆ ಕಂಪ್ಲೇಂಟ್ ಹಾಕಿರುತ್ತಲ್ವ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಇರುತ್ತೆ ಅದು. ಹೌದಾ? ನೀವು ಏನೋ ಪ್ರೂಫ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ,
ನೀವು ಯಾರ ಮೇಲೆ ಹಾಕಿರ್ತಾರಲ್ವಾ ಆ ಪ್ರೂಫಲ್ಲಿ ಏನಾದರೂ ಅವನು ಸಿಕ್ಕಾಕೊಬಿಟ್ರಂದ್ರೆ ಮುಗೀತು. ಒಂದು ಕೆಲಸ, ಒಂದು ಪದವಿ, ಒಂದು ದರ್ಪ ಏನಿರುತ್ತೆ ಎಲ್ಲ ಇರೋದು ಹೋಗ್ಬಿಡುತ್ತೆ. ಆಮೇಲೆ ನಿಮ್ಮ ಕಡೆ ಸಾರಿನೂ ಕೇಳ್ಸಕ್ಕೆ ಅವರು ನಿಮ್ಮ ಹತ್ರ ಬಂದು ಸಾರಿನೂ ಕೇಳ್ತಾರೆ. ಅದು ನಿಮ್ಮ ಮೇಲೆ ಡಿಪೆಂಡ್. ಅದು ನೀವೇನಾದರೂ ಅವ್ರಿಗೆ ಪೂರ್ತಿ ಕುರ್ಚಿಯಿಂದ ಇಳಿಸಿಬಿಡ್ಬೇಕಂತ, ಕೆಲಸದಿಂದ ತೆಗೆಸಾಕ್ಬೇಕಂತ ನಿಮ್ಮ ಹತ್ರ ಏನಾದರೂ ನಿಮ್ಮ ಮೈಂಡ್ ಸೆಟ್ ಇದ್ದರೆ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಡೈರೆಕ್ಟಾಗಿ, ನಮಗೆ ಇವ್ರು ಬೇಡ ಅಂತ. ಹೌದಾ? ಹೀಗೆ ಮಾಡಿದಾರೆ ಅಂದರೆ ಮುಂದೂ ಕೂಡ ಅದನ್ನೇ ಮಾಡ್ತಾರಲ್ವ. ನಮಗೊಬ್ರಿಗೆ ಮಾಡಲಿಲ್ಲ ಅಂದ್ರೆ ಮತ್ತೆ ಬೇರೆದವ್ರಿಗೆ ಮಾಡೇ ಮಾಡ್ತಾರೆ. ಆ ಥರ ನೀವು ಡಿಪೆಂಡ್ಸ್ ಮಾಡಿಕೊಂಡು ತೆಗೆಸ್ಬೋದು. ಅದು ಆದರೆ ಏನು ನೋಡಿ, ಒಂದು ಜನ ಸುಮ್ಮನೆ ನಡ್ಸಾಡಿಗೆ ಯೂಸ್ ಮಾಡ್ಕೋಬೇಡಿ ಆಯಿತಾ. ಇವೆಲ್ಲ ಸೀರಿಯಸ್ ಕಾಸ್ ಆಗುತ್ತೆ. ಅದಾ ಕಾಸ್ ಅಂದರೆ ತೊಂದರೆಗಳು, ಅಂದರೆ ಅಡಚಣೆಗಳು, ಇವೆಲ್ಲ ಭಾಳ ಪ್ರಾಮುಖ್ಯತೆ ಅಡಚಣೆಗಳಾಗ್ಬಿಡುತ್ತೆ. ಯೋಚನೆ ಮಾಡ್ಕೊಂಡು ಹಾಕಿ. ಹೌದಾ? ನಿಮಗೆ ನಡೆಯುತ್ತೆ, ಸುಮ್ಮನೆ ಏನೋ ಒಂದಿರಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂದರೆ ನಡ್ಸ್ಕೊಂಡು ಹೋಗಿ. ನನಗೇನು ಅದರ ಮೇಲೆ ಯಾವುದೇ ರೀತಿ ಅಭಿಪ್ರಾಯ ಇಲ್ಲ. ನೀವೇನೇ ಮಾಡಿ ಒಳ್ಳೆಯದಕ್ಕೆ ಮಾಡಿ, ಒಳ್ಳೆ ಕೆಲಸ ಮಾಡಿ. ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಮಾಡ್ಕೋಬೇಡಿ. ನಿಮ್ಮ ಆರೋಗ್ಯದ ಮೇಲೂ ಕೂಡ ಗಮನ ಇಡಿ, ಮತ್ತು ಆರಾಮಾಗಿ ಕೆಲಸನೂ ಮಾಡಿ. ಈಗ ನಂದು ಟ್ರಾನ್ಸಿಟ್ ಆಫೀಸ್ ಅಷ್ಟೇನು ದೂರ ಇಲ್ಲ. ಇನ್ನೊಂದು 5 ನಿಮಿಷ ನಾನು ಇಲ್ಲಿಂದ ನಡ್ಕೊಂಡು ಹೋದರೆ ನಾನು ಟ್ರಾನ್ಸಿಟ್ ಆಫೀಸ್ ಬರುತ್ತೆ. ಹೌದಾ? ಕೆಲಸ ಆರಾಮಾಗಿ ಮಾಡಿ. ಸುಮ್ಮನೆ ಪ್ರೆಷರ್ ತೊಗೊಂಡು ಏನೇನೇ ಇಲ್ಲದ ಟೆನ್ಷನ್ ತೊಗೊಂಡು ಕೆಲಸ ಮಾಡೋಕ್ಕೋಗ್ಬೇಡಿ. ಹೌದಾ? ನಿಮಗೆ ಭಾಳ ಒತ್ತಡ ಬರ್ತಾಯಿದ್ರೆ ಸುಮ್ಮನೆ ರಜೆ ತೊಗೊಬಿಡಿ. 3 ತಿಂಗಳು ರಜೆ ತೊಗೊಬಿಡಿ ಮೆಡಿಕಲ್ ಲೀವ್ ಮೇಲೆ. ಆರಾಮಾಗಿ ಮನೆಯಾಗಿರ್ರಿ. ಮನೆಯಾಗಿರ್ಕೊಂಡು ಏನಾದರೂ ಬೇರೆ ಕೆಲಸ ಮಾಡ್ಕೊರಿ. ಅಲ್ಲೇ ಊರಾಗ ಅಲ್ಲಿ ಕೂಲಿಗೆ ಹೋಗ್ರಿ. ಒಂದು 3 ತಿಂಗಳು ಆರಾಮಾಗಿ ರಿಫ್ರೆಶ್ ಆಗಿ ಬರ್ರಿ. ಗೊತ್ತಾಯ್ತಾ? ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಒಬ್ಬರು ಎಕ್ಸ್ ಸರ್ವಿಸ್ ಮ್ಯಾನ್ ಬಂದಾರೆ. प्रणाम प्रणाम। हाँ पर आप रास्ता घाट सब मालूम हो गया आपको? हाँ होता है। मगर मेरी उम्र में आपकी उम्र में बहुत फर्क है। अरे बहुत फर्क है। आप तो उस समय जन्म भी नहीं हुआ होगा आप। हाँ हाँ जन्म भी नहीं होगा। हाँ वो भी तो बात है। और अभी आप आराम से घूमते हो? हाँ हाँ बिल्कुल। जरा आगे देखता हूँ थोड़ा कमजोर हो गया, मगर आराम से लगे पोर करके पूरा घूमता हूँ। ये कोई बात नहीं। हाँ वाह ज़्यादा तो रहना। 62 में मैं फौज में चल गया था। 1962 में। हाँ अच्छा आपका कौन सन का जन्म है? मेरा 2003 का। 2003 का? तो मैं पहले भर्ती हो गया था। बहुत अंतर गैप हो गया। हाँ लगभग 40 साल तक गैप हो गए। हाँ या तो ये बात है। तो अभी तक मैं चल रहा हूँ। अरे हमारे साथ के मर गए कभी। हाँ होते सभी का अपना अपना समय होता है। हाँ ये बात है। हम भी थोड़े ना ऐसे बोल सकते। हाँ ये बात है। पर ठीक है, खुश रहो। अरे खाना कैसा मिल रहा है? ठीक है खाना तो ठीक है मेरा। मैं अपना बनाते आप? हाँ कभी कभार अपना बनाता हूँ जब वो नहीं आता है। हाँ कर लेते। मगर हाँ अब बाकी समय तो वही बना लेते। हाँ वही बना लेता है। खूब पेट भर के खाओ। खाना अच्छा बनाता है? खाना तो हम पेट भर के खाते हैं आराम से, अच्छी खासी बना के। एकदम कभी मुर्गा उर्गा भी खाते हो? हाँ चिकन तो खाते रहते हैं। कभी मच्छी भी बनाते हो? मच्छी मैं आजकल छोड़ दिया हूँ ना, मच्छी खाता था। हाँ चिकन मटन तो खाते हैं। अच्छा हाँ हाँ ठीक है, कोई ना कोई खाना तो है, शरीर में लगेगा। हाँ ये बात है। 1 मिनट वो थोड़ा आपका कार्ड दिखा सकते हो आर्मी वाला? क्या करना? थोड़ा चाहिए था अच्छा बस। हाँ नहीं वो थोड़ा मैं वीडियो बना रहा था ना, हाँ थोड़ा दिखा देता हूँ। ಇದನ್ನ ನೋಡ್ಕೊಳ್ಳಿ. ಇವರು ಎಕ್ಸ್ ಆರ್ಮಿ ಸರ್ವಿಸ್ ಮ್ಯಾನ್. ಆಯ್ತು ठीक है। ಅಜ್ಜ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್. ಅವರು ಆರ್ಮಿಯಲ್ಲಿ ಇದ್ದರು. ಅವರು 1962ರಲ್ಲಿ ಜಾಯ್ನ್ ಆಗಿದ್ದರು. ಅವರು ಹೇಳಿದರು. ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತಿರ್ತೇನೆ. ಅವ್ರು ಯಾವಾಗಾದರೂ ಬರ್ತಿರ್ತಾರೆ. ಏಜ್ ಭಾಳ ಆಗಿತ್ತು. ಅವ್ರ ಜೊತೆಗೆ ಇರೋರೇ ಅಂದರೆ ಅವ್ರ ಜೊತೆಗೆ ಅಂದರೆ ಒಂದೇ ವಯಸ್ಸಿನವರು ಅವರು ಇವತ್ತು ಇಲ್ಲಿ ತಿರ್ಕೊಂಡಿದ್ದಾರೆ ಅವರು. ಹೌದಾ?
ಅವರು ಅಲ್ಲೇ ಹೋಗಿದ್ದರು. ಜೊತೆಗೆ ಭಾಳ ಒಳ್ಳೆ ಮನುಷ್ಯ, ಅವ್ರಿಗೂ ಭಾಳಷ್ಟು ನಾಲೆಜ್ ಇದೆ. ಹೌದಾ, ಅವರು ಬೇಕಾದಷ್ಟು ಸ್ಥಳಗಳಲ್ಲಿ ಅಡ್ಡಾಡಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಅಡ್ಡಾಡಿದ್ದಾರೆ. ಆರ್ಮಿ ಮ್ಯಾನ್ ಅವರು, ಹಾಗಾಗಿ ರೆಸ್ಪೆಕ್ಟ್ ಇದೆ ಅವ್ರಿಗೆ. ಇದು ನೋಡ್ತಿರೋದು, ಇದು ಕೋಲು, ಇದೊಂದು ಕೋಲ್ ಏನಿದೆ ಅಲ್ವಾ, ಈ ಕೋಲನ್ನು ಕೂಡ ಅವರೇ ನನಗೆ ಕೊಟ್ಟಿದ್ದು. ನಾನು ಮೊದಲು ಸ್ಟಾರ್ಟಿಂಗ್ ಬಂದಿದ್ದೆ, ಅವ್ರ ಮನೆ ಹತ್ರ ಒಂದು ದಾರಿ ಇದೆ, ಅಲ್ಲಿಂದ ಹೋಗ್ತಾ ಇದ್ದೆ ನಾನು. ಆವಾಗ ನನ್ನ ಹತ್ರ ಈ ಕೋಲು ಇದ್ದಿರ್ಕಿಲ್ಲ, ನಾನು ದಾಟಾಗಿ ಹಂಗೆ ನಡ್ಕೊಂಡು ಹೋಗ್ತಾಯಿದ್ದೆ. ಅವರೇ ನನಗೆ ಕೋಲ್ ಕೊಟ್ಟಿದ್ದು. ಅವರು ಕೋಲ್ ಕೊಡುವಾಗ ನನಗೆ ಹೇಳಿದ್ರು, ಈ ಕೋಲ್ ಇಟ್ಕೊಂಡು ನನಗೆ ಸಪೋರ್ಟ್ ಆಗುತ್ತೆ ಅಂತ. ಭಾಳಷ್ಟು ಹೆಲ್ಪ್ಫುಲ್ ಆಗಿದೆ ಇದು. ಒಂದೊಂದು ಸಲ ಅಂತ ಹಾವುಗಳಂತೂ ಈಗ ಕೇಳೋಕ್ಕಾಗಲ್ಲ. ಈಗ ಬೇಸಿಗೆ ಕಾಲ ಅಲ್ವಾ, ನೀವು ಒಂದೊಂದು ಸಲ ಅಂತೂ ಹಾವುಗಳಂತೂ ಸಿದ್ಧ ನಿಮ್ಮ ಕಾಲ ಹತ್ರನೇ ಬಂದುಬಿಡ್ತವೆ. ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಲ್ವ, ಆವಾಗಲೇ ಸಿದ್ಧ ಕಾಲ ಹತ್ರನೇ, ಸುಮ್ಮನೆ ಹಿಂಗೆ ಒಂದು ಹೆಜ್ಜೆ ಇಡ್ತಿರ್ತೀವಿ, ಆವಾಗ ಕಾಲು ತೊಳಗಿಂದ ಪಾಸಾಗಿ ಹೋಗ್ತವೆ ಆ ಥರ. ಹಾಗಾಗಿ ಈ ಥರ ಕೋಲ್ಗಳನ್ನು ಇಟ್ಕೋಬೇಕು ಇಲ್ಲಿ ಉತ್ತರಾಖಂಡಲ್ಲಿ. ಆಲ್ಮೋಸ್ಟ್ ಇಲ್ಲಿ ಭಾಳಷ್ಟು ಪ್ರವಾಸಿಗರು ಬರೋರಿಗೂ ಕೂಡ ಅವರು ಕೋಲನ್ನು ಇಟ್ಕೊಂಡೇ ಹೋಗ್ತಾರೆ. ಕೇದಾರ್ನಾಥ್, ಬದ್ರಿನಾಥಲ್ಲಿ ಕೂಡ ಇರಲೇಬೇಕು, ಕೋಲ್ಗಳು ಬೇಕೇ ಬೇಕು, ಇಲ್ಲಾಂದ್ರೆ ಹತ್ತಕ್ಕೆ ಆಗಲ್ಲ ಬೆಟ್ಟ. ಆಯಿತಾ, ನಂದು ಟ್ರಾನ್ಸಿಟ್ ಆಫೀಸ್ ಬಂತು, ಇಲ್ಲಿಂದ ತೋರಿಸ್ತೇನೆ. ಇಲ್ಲಿಂದ ಈಗ ನಡ್ಕೊಂಡು ಹೋಗಿ ಅಲ್ಲಿ ಹೋಗ್ಬೇಕು ನಾನು. ಹೌದಾ, ಅಲ್ಲಿ ಹೋದ್ರೆ ನಾನು ಟ್ರಾನ್ಸಿಟ್ ಆಫೀಸು. ಆಯಿತಾ, ಆಯಿತು. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನಾನು ಮಾತಾಡೋದ್ರಲ್ಲಿ ಎಲ್ಲಾದರೂ ತಪ್ಪುಗಳನ್ನು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಆಯಿತಾ, ಎಲ್ಲರಿಗೂ ಧನ್ಯವಾದ. ನೋಡಿ, ಈಗ ಟ್ರಾನ್ಸಿಟ್ ಆಫೀಸಿಗೆ ಬಂದಿದ್ದೀನಿ. ಈ ಥರ ನಿಮ್ಮದೇನು ಮೇಲ್ ಬ್ಯಾಗ್ ಬಂದಿರುತ್ತಲ್ವ, ಇಲ್ಲಿ ಬರೆದಿರುತ್ತೆ ನೋಡಿ, ಮೇಲ್ ಬ್ಯಾಗ್ ₹100 ಅಂತ ಬರೆದಿರುತ್ತೆ. ಇದನ್ನು ಇಲ್ಲಿ ಟ್ರಾನ್ಸಿಟ್ ಆಫೀಸಲ್ಲಿ ಇಟ್ಟು ಡ್ಯೂಟಿ ಕತೆ.